ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ವಿಷಯ ಏನಿರುತ್ತೆ ಅಂದರೆ ನಿಮ್ಮ ಜುಲೈ ತಿಂಗಳಿನ ಪ್ರಿಡಿಕ್ಷನ್ಸ್ ಇರುತ್ತೆ. ಸೊ ಇದು ಜನರಲ್ ರೀಡಿಂಗ್ಸ್ ಇರೋದ್ರಿಂದ ದಯವಿಟ್ಟು ಏನು ನಿಮಗೆ ಅನ್ವಯಿಸುತ್ತೆ ಅದನ್ನಷ್ಟೇ ತಗೊಳ್ಳಿ, ಮತ್ತು ಬಾಕಿದನ್ನು ಬಿಟ್ಬಿಡಿ. ಓಕೆ, ಸೊ ಇಲ್ಲಿ 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಮೊದಲನೇ ಪೈಲು ಈ ಒಂದು ಗೋಲಿ, ಎರಡನೇದು ಕ್ಯಾಮೆರಾ ಹಾಗೂ ಮೂರನೇದು ಅಮೆಥಿಸ್ಟ್ ಸ್ಟೋನ್. ಸೊ ನಿಮಗೆ ಯಾವ ಒಂದು ಪೈಲ್ ಆಕರ್ಷಣೆ ಆಗುತ್ತೋ ಅದನ್ನು ತಗೊಳ್ಳಿ. ಆ್ಯಂಡ್ ಆ ಒಂದು ರೀಡಿಂಗ್ ನಿಮಗೆ ಸರಿ ಹೊಂದುತ್ತಾ ಇಲ್ಲ ಅಂದರೆ ಖಂಡಿತ ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ನಾದ ಕೇಳೋಣ, ಅದಾದಮೇಲೆ ನಮ್ಮ ರೀಡಿಂಗ್ನ ಶುರು ಮಾಡೋಣ. ತುಂಬ ಅದ್ಭುತವಾದ ಒಂದು ಮೆಸೇಜ್. ಆ್ಯಂಡ್ ದಯವಿಟ್ಟು ಈ ಒಂದು ರೀಡಿಂಗ್ ಕೊನೆ ತನಕ ನೋಡಿ, ಬಿಕಾಸ್ ಕೊನೆಯಲ್ಲಿ ಒಂದು ಸಣ್ಣ ರಿಚುವಲ್ ಇರುತ್ತೆ. ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಓಕೆ, ಸೊ ನಿಮಗೆ ಮೆಸೇಜ್ ಏನಿದೆ ಅಂದರೆ, ತುಂಬ ಜನ ಇಲ್ಲಿ ಶಿವನ ಭಕ್ತರು ಇರಬಹುದು. ಸೊ ಅಥವಾ ಇತ್ತೀಚೆಗೆ ಶಿವ ಅನ್ನೋರು ನಿಮ್ಮನ್ನು ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇರ್ಬೋದು, ಅಥವಾ ಶಿವನ ಒಂದು ಧ್ಯಾನ ಮಾಡೋದು, ಅಥವಾ ಸಡನ್ನಾಗಿ ಶಿವನ ಬಗ್ಗೆ ನೆನೆಸ್ಕೊಳ್ಳೋದು, ಇದೆಲ್ಲ ತುಂಬ ಆಗ್ತಾ ಇದ್ದರೆ ಖಂಡಿತ ನೀವು ಶಿವನ ಆರಾಧನೆ ಮಾಡಬೇಕು. ಶಿವನ ಆರಾಧನೆ ಒಂದೇ ಅಲ್ಲ, ಶಿವನ ಪರಿವಾರದ ಆರಾಧನೆ ಕೂಡ ನೀವು ಮಾಡಬೇಕು. ಸೊ ಶಿವ, ಪಾರ್ವತಿ, ವಿಘ್ನೇಶ್ವರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಅವರ ಪೂರ್ಣ ಪರಿವಾರದ ಆರಾಧನೆ ನೀವು ಮಾಡಬೇಕಾಗತ್ತೆ. ಆ್ಯಂಡ್ ಆಗ ಸಂಪೂರ್ಣವಾಗಿ ನಿಮ್ಮ ಲೈಫಲ್ಲಿ ಏನೇ ಅಡೆತಡೆಗಳಿದ್ರೂ ದೂರ ಆಗುತ್ತೆ. ಅದು ಫೈನಾನ್ಸಸ್ ಇರ್ಬೋದು, ಮ್ಯಾರೇಜ್ ಬಗ್ಗೆ ಇರ್ಬೋದು, ಅಥವಾ ಕೆಲವೊಂದು ಸಿಚುವೇಶನ್ಸಲ್ಲಿ ನೀವು ಸಿಕ್ಕಾಕೊಂಡಿರಬಹುದು. ಸೊ ಇವರ ಕೆಲವೊಂದು ಕಥೆಗಳನ್ನು ಕೇಳೋದ್ರಿಂದ, ಅಥವಾ ಆರಾಧನೆಗಳನ್ನು ಮಾಡೋದ್ರಿಂದ, ಅಥವಾ ಜಸ್ಟ್ ನೆನ್ಪು ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಸಾಕಷ್ಟು ಬಲ ಬರ್ತಾ ಇದೆ. ಓಕೆ, ಸೊ ಶುರು ಮಾಡೋಣ. ಯಾರೆಲ್ಲ ಈ ಒಂದು ಪೈಲು, ಮೊದಲನೇ ಪೈಲು ಇದನ್ನು ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್. ಸೊ ಇಲ್ಲಿ ಆಸ್ಟ್ರಲ್ ಹೌಸಸ್ ಇರುತ್ತೆ. ಸೊ ಮೊದಲನೇದಾಗಿ ಮ್ಯಾರೇಜ್, ಎರಡನೇದಾಗಿ ಕೆರಿಯರ್, ಮೂರನೇದಾಗಿ ವೆಲ್ತ್, ಹ್ಯಾಪಿನೆಸ್, ಪ್ರೀತಿ, ಅದಾದ ಮೇಲೆ ಸಕ್ಸಸ್. ಸೊ ನೋಡೋಣ ಜುಲೈ ತಿಂಗಳಲ್ಲಿ ನಿಮಗೆ ಇದರ ಕೆಳಗೆ ಏನೆಲ್ಲ ಬರ್ತಾ ಇದೆ ಅನ್ನೋದು. ಸೊ ಶುರು ಮಾಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ, ದಯವಿಟ್ಟು ಮ್ಯಾರೇಜ್ ಅನ್ನೋ ಕೆಳಗೆ ಏನು ಬರ್ತಾ ಇದೆ ದಯವಿಟ್ಟು ತಿಳಿಸಿ. ಮ್ಯಾರೇಜ್, ಇಲ್ಲಿ ನಾನು ಮ್ಯಾರೇಜ್ ಆದವ್ರ ಬಗ್ಗೆ ನೋಡ್ತೀನಿ, ಆ್ಯಂಡ್ ಯಾರು ಸಿಂಗಲ್ಸ್ ಇದ್ದಾರೆ ಅವ್ರ ಬಗ್ಗೆನೂ ನೋಡ್ತೀನಿ. ಓಕೆ, ಆ್ಯಂಡ್ ನಿಮ್ಮ ಮ್ಯಾರೇಜ್ ಬಗ್ಗೆ ನೋಡ್ತೀನಿ. ಓಕೆ, ಸೊ ಇಲ್ಲಿ ನಾನು ಫಸ್ಟ್ ಸಿಂಗಲ್ಸ್ ತೊಗೊಳ್ತೀನಿ. ಓಕೆ, ಸಿಂಗಲ್ಸ್, ಮ್ಯಾರೇಜ್. ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಯಾರೋ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅದು ಪ್ರಾಮಿನೆಂಟ್ ಫಿಗರ್ ಇರ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿ, ಅಥವಾ ಎಲ್ಲೋ ಒಂದು ಕಡೆ ನೀವು ಯಾರನ್ನೋ ಕಳ್ಕೊಂಡಿರ್ಬೋದು. ಐ ಆಮ್ ಸೊ ಸಾರಿ ಟು ಸೇ ದಟ್. ಆ್ಯಂಡ್ ಈ ಒಂದನ್ನು ಉಪಯೋಗ ಮಾಡಿಕೊಂಡು ತುಂಬ ಜನ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸೋಕ್ಕೆ ನೋಡ್ತಾ ಇದ್ದಾರೆ. ತುಂಬ ಜನ ನಿಮ್ಮ ಜೊತೆ ತುಂಬಾ ಅಗ್ರೆಸಿವ್ ಆಗಿ, ಅಥವಾ ತುಂಬ ಅದ್ರ ಬಗ್ಗೆ ಆಗಿರ್ಬೋದು, ಅಥವಾ
ಪ್ರಾಬಬಲಿ ನೀವು ಮ್ಯಾರೇಜ್ ಆಗಿ ಸಿಂಗಲ್ ಆಗಿರ್ಬೋದು, ಸೊ ಡಿವೋರ್ಸಿ ಇರ್ಬೋದು ಫಾರ್ ದ ಮ್ಯಾಟರ್. ಸೊ ತುಂಬ ಜನ ಮೂಗು ತೂರಿಸ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ. ಸೊ ಅವ್ರನ್ನ ನೀವು ದೂರ ಇಡಬೇಕಾಗತ್ತೆ. ಓಕೆ, ಸೊ ತುಂಬ ಜನರ ಬಗ್ಗೆ ನಿಮಗೆ ಕೆಲವೊಂದು ತಪ್ಪು ಅಭಿಪ್ರಾಯ ಇದೆ. ಸೊ ಬಿಡು ಇವರು ಹೀಗೆ ಅಂತ ಅಂದ್ಕೊಂಡಿದ್ದೀರಾ, ಬಟ್ ನಿಜವಾಗ್ಲೂ ಅವರು ನಿಮ್ಮ ಲೈಫಲ್ಲಿ ಕೆಲವೊಂದನ್ನು ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಕೆಲವರ ಒಂದು ಡಿಸಿಷನ್ಸ್ನ ನೀವು ತಗೋಬಾರ್ದು ಅನ್ನೋದು ಇಲ್ಲಿ ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ. ಓಕೆ, ಸೊ ಯಾರೋ ಒಬ್ಬರು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಥವಾ ನಿಮ್ಮನ್ನು ಪಡೆಯೋದಕ್ಕೆ ನೋಡ್ತಾ ಇದ್ದಾರೆ. ಮೇ ಬಿ ಇಟ್ಸ್ ಅ ಗೋಲ್ ಓರಿಯೆಂಟೆಡ್ ಪರ್ಸನ್ ಇವರು. ಓಕೆ, ಸೊ ಇವರು ಕೆಲವೊಂದು ದಿಕ್ಕನ್ನು ಬದಲಾಯಿಸ್ತಾ ಇದ್ದಾರೆ. ನೀವು ಕೆಲವೊಂದನ್ನು ನೋಡೋದನ್ನು ನೋಡಬಾರ್ದು ಅನ್ನೋದು ಅವರ ಒಂದು ಅಭಿಪ್ರಾಯ. ಸೊ ಅದಕ್ಕೆ ಇವರು ಕೋಪ, ತಾಪ, ಅಗ್ರೆಷನ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ದಟ್ ನೀವು ಸಪ್ರೆಸ್ ಆಗಿರಲಿ, ಕೆಲವೊಂದು ಡಿಸಿಷನ್ಸ್ನ ನೀವು ಮಾಡಬಾರ್ದು ಅನ್ನೋದು ಅವರ ಒಂದು ಅಭಿಪ್ರಾಯ. ಸೊ ನೀವು ಖುಷಿಯಾಗಿರಬಾರ್ದು ಆ್ಯಂಡ್ ನಿಮ್ಮ ಲೈಫಲ್ಲಿ ಏನೋ ಒಂದು ಹೊಸ ಅಧ್ಯಾಯನ ಶುರು ಆಗಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಜನ ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಮೇ ಬಿ ಇದು ಕೆಲವರ ಒಂದು ಥರ್ಡ್ ಪಾರ್ಟೀಸ್ ಇರ್ಬೋದು, ಮೇ ಬಿ ಮದರ್ ಫಿಗರ್ ಇರ್ಬೋದು, ಯಾರೋ ಒಬ್ಬರು ಇಲ್ಲಿ ತುಂಬ ಸ್ಟ್ರಾಂಗ್ ಅಜ್ಜಿ ಫಿಗರ್ ತುಂಬ ಸ್ಟ್ರಾಂಗ್ ಇದ್ದಾರೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಇವರೆಲ್ಲ ನಿಮ್ಮನ್ನು ಯಾವ ಒಂದು ಇದರಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ನಿಮ್ಮ ಲೈಫಲ್ಲಿ ಏನೂ ಹೊಸದಾಗಿ ನಡೆಯಲ್ಲ ಅಥವಾ ಏನೋ ಒಂದು ನಡೆಯಲ್ಲ ಅನ್ನೋದು ಇಲ್ಲಿ ತುಂಬ ಬರ್ತಾ ಇದೆ. ಸೊ ಇದನ್ನು ನೀವು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಓಕೆ, ಸೊ ಯಾಕಂದರೆ ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ನಾಳೆ ಒಂದು ದಿನ ನಿಮ್ಮ ಮ್ಯಾರೇಜ್ಗೂ ಇದು ಅಡ್ಡಿ ಆತಂಕಗಳನ್ನು ತರುತ್ತೆ. ಸೊ ನೀವು ಸಿಂಗಲ್ಸ್ ಆದರೆ ದಯವಿಟ್ಟು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಇವ್ರು ಏನು ಮಾತಾಡ್ತಾರೆ ಅಥವಾ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಓಕೆ, ಆ್ಯಂಡ್ ತುಂಬ ಜನಕ್ಕೆ ಪ್ರಾಬಬಲಿ ಯಾರೋ ಒಬ್ಬರು ನಿಮ್ಮನ್ನು ಫೋರ್ಸು ಮಾಡ್ತಾ ಇರ್ಬೋದು ಮದುವೆಗೆ. ಓಕೆ, ಸೊ ಅದ್ರ ಕಡೆ ಗಮನ ಕೊಡಬೇಡಿ, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಓಕೆ, ಸೊ ನೋಡೋಣ ಯಾರೆಲ್ಲ ಮ್ಯಾರಿಡ್ ಇದ್ದೀರಾ. ಸೊ ನಿಮಗೇನಿದೆ ಜುಲೈ ತಿಂಗಳು ನೋಡೋಣ. ಜುಲೈ ತಿಂಗಳಲ್ಲಿ ತುಂಬ ಜನಕ್ಕೆ ಇಲ್ಲಿ ಮಕ್ಕಳಾಗೋ ಸಾಧ್ಯತೆಗಳಿದೆ ಅಥವಾ ಮಕ್ಕಳು ಆಗಬಹುದು ಅನ್ನೋ ಸಿಹಿ ಸುದ್ದಿ ಸಿಗುತ್ತೆ. ಅಥವಾ ಮಕ್ಕಳು ಮಕ್ಕಳ ಬಗ್ಗೆ ನಿಮಗೆ ಒಂದೊಳ್ಳೆ ಸಿಹಿ ಸುದ್ದಿ ಸಿಗುತ್ತೆ. ಆ್ಯಂಡ್ ಏನೋ ಒಂದು ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ದಾರಿ ಸಿಗ್ತಾ ಇರಲಿಲ್ಲ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಖಂಡಿತ ನಿಮಗೆ ದಾರಿ ಸಿಗ್ತಾ ಇದೆ. ಸೊ ಕ್ಯಾಂಡಲ್ ಬರ್ತಾ ಇದೆ. ಓಕೆ, ಸೊ ಖಂಡಿತ ನಿಮಗೆ ದಾರಿ ಸಿಗುತ್ತೆ. ದೇವರು ಖಂಡಿತ ನಿಮಗೆ ಕೆಲವೊಂದು ನ್ಯೂಸ್ಗೋಸ್ಕರ ಕಾಯ್ತಾ ಇದ್ದೀರಾ, ಕೆಲವೊಂದು ಲೆಟ್ರ್ಗೋಸ್ಕರ ಕಾಯ್ತಿದ್ದೀರಾ, ಏನೋ ಒಂದು ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಖಂಡಿತ ನಿಮಗೆ ನಿಮ್ಮ ಮ್ಯಾರೇಜಲ್ಲಿ ಕೆಲವೊಂದು ಉತ್ತರಗಳು ನಿಮಗೆ ಸಿಗುತ್ತೆ. ಅದೇ ಥರ ದಯವಿಟ್ಟು ಸ್ಪಿರಿಚುಯಾಲಿಟಿ ಕಡೆಯೂ ಗಮನ ಕೊಡಿ. ನಾನು ತುಂಬ ಹೊತ್ತು ಕೂತ್ಕೊಂಡು ದೇವ್ರ ಬಗ್ಗೆ ಜಪ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳಲ್ಲ. ಕೆಲವೊಂದು ಮಂತ್ರಗಳು ಅಷ್ಟೇ, ನೀವು ಒಂದು ಸಣ್ಣ ಪ್ರಾರ್ಥನೆ ಮಾಡಿದ್ರೂ ಸಾಕು. ಬಟ್ ಮನಸಾರ ಮಾಡಿ. ಖಂಡಿತ ನಿಮಗೆ ಆ ಸ್ಪಿರಿಚುಯಾಲಿಟಿ ಯಾವ ಥರ ಹೆಲ್ಪ್ ಮಾಡುತ್ತೆ ಅಂದರೆ ನಿಮ್ಮ ಮನೆಯ ವಾತಾವರಣನ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ. ಸೊ ನಿಮ್ಮ ರುಟೀನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಖಂಡಿತ ನಿಮಗೆ ಇಲ್ಲಿ ದಾರಿ ತೋರಿಸ್ತಾರೆ ದೇವರು. ಆ್ಯಂಡ್ ಯಾರೋ ನಿಮ್ಮ ಲೈಫಲ್ಲಿ ವ್ಯಕ್ತಿಗಳು ಬಿಟ್ಟೋಗಿರ್ಬೋದು ಅಥವಾ ನಿಮಗೆ ಕೇಳ್ದಂಗೆ ಸುಮ್ಮನೆ ಇರ್ಬೋದು ಅಥವಾ ದೂರಿನ ಮೇಂಟೈನ್ ಮಾಡ್ತಾ ಇರ್ಬೋದು. ಎಲ್ಲೋ ಒಂದು ಕಡೆ ಅದರೆಲ್ಲರ ಉತ್ತರ ನಿಮಗೆ ಸಿಗಲಿದೆ. ಬಟ್ ನೀವು ಸ್ಪಿರಿಚುಯಾಲಿಟಿ ಕಡೆನೂ ಗಮನ ಕೊಡಬೇಕಾಗಿದೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ ನಿಮ್ಮ ಕೆರಿಯರ್ ಕಡೆ. ಸೊ ಕೆರಿಯರು, ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ನೀವು ಸದ್ಯಕ್ಕೆ ಎಜುಕೇಷನೇ ಇರ್ಬೋದು, ಏನೇ ಇರ್ಬೋದು. ಸೊ ನೋಡೋಣ ಅದಕ್ಕೆ ಏನು ಬರ್ತಾ ಇದೆ ಅನ್ನೋದನ್ನು. ಕೆರಿಯರ್ ಸೆಕ್ಟರಲ್ಲಿ ಏನಾಗ್ತಾ ಇದೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಕೆರಿಯರ್ ಫೈಲ್ ನಂಬರ್ 1 ಕೆರಿಯರ್. ಓ ಮೈ ಗಾಡ್, ಕೆರಿಯರಲ್ಲಿ ಜುಲೈಯಲ್ಲಿ ಟಾಪಲ್ಲಿರ್ತೀರಾ ನೀವು. ಬಟ್ ಸಾಲಿಡ್ ಫೌಂಡೇಶನ್ ಇಂಪಾರ್ಟೆಂಟ್ ಇದೆ. ಸಕ್ಸಸ್ ಓನ್ಲಿ ವಿತ್ ಎಫರ್ಟ್ ಇಂಪಾರ್ಟೆಂಟ್ ಇದೆ. ಸೊ ನೀವು ಎಷ್ಟು ಪ್ರಾಮಾಣಿಕವಾಗಿ ಎಫರ್ಟ್ ಹಾಕ್ತೀರಾ ಆ್ಯಂಡ್ ಸಾಲಿಡಾಗಿ ನಿಂತ್ಕೊತೀರಾ. ಬಿಕಾಸ್ ಸಾಲಿಡ್ ಫೌಂಡೇಶನ್ ಇಂಪಾರ್ಟೆಂಟ್ ಅಲ್ವಾ. ಇವಾಗ ಪ್ರತಿಯೊಂದು ಬಿಲ್ಡಿಂಗ್ ನಿಲ್ಲಬೇಕು ಅಂದರೆ ಫೌಂಡೇಶನ್ ಇಂಪಾರ್ಟೆಂಟ್. ಫೌಂಡೇಶನ್ ಗಟ್ಟಿ ಇಲ್ಲ ಅಂದರೆ
ಓಕೆ, ಸೊ ಫೌಂಡೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪರ್ಸಿವರೆನ್ಸ್ ಇಸ್ ಇಂಪಾರ್ಟೆಂಟ್. ಪರ್ಸಿವರೆನ್ಸ್ ಅಂದರೆ ಏನು? ಪೇಷನ್ಸ್. ತುಂಬ ತಾಳ್ಮೆಯಿಂದ ನೀವು ಈ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡ್ಕೋಬೇಕು. ಆ್ಯಂಡ್ ಖಂಡಿತ ನೀವು ಯಾವಾಗ ತಾಳ್ಮೆನ ತಂದ್ಕೊಳ್ತೀರಾ, ನೀವು ಪ್ರತಿಯೊಂದು ಪ್ರಾಬ್ಲಮ್ಸ್ನು ಓವರ್ಕಮ್ ಮಾಡ್ತೀರಾ. ಕೆರಿಯರ್ ಬಗ್ಗೆ ಆಗಿರ್ಬೋದು, ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಎಜುಕೇಷನ್ ಬಗ್ಗೆ ಆಗಿರಬಹುದು. ಆ್ಯಂಡ್ ನಿಮ್ಮ ತುಂಬ ಡೈರೆಕ್ಟಾಗಿದೆ ಮೆಸೇಜ್ ನಿಮಗೆ, ಆಪರ್ಚುನಿಟಿ ಆರ್ ವಿಂಡ್ ಫಾಲ್. ಸೊ ನಿಮ್ಮ ಕೆರಿಯರಲ್ಲಿ ನೀವು ಚೆನ್ನಾಗಿದ್ದರೆ ಅಥವಾ ನಿಮ್ಮ ಎಜುಕೇಷನಲ್ಲಿ ನೀವು ಚೆನ್ನಾಗಿದ್ದರೆ, ಫೋಕಸ್ಡ್ ಆಗಿದ್ದರೆ, ಖಂಡಿತ ನಿಮಗೆ ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ದುಡ್ಡಿನ ದಾರಿ ತಾನಾಗೆ ನಿಮಗೆ ಹುಡ್ಕೊಂಡು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ವೆಲ್ತ್ ಅಂದರೆ ಫಿನಾನ್ಸಸ್, ದುಡ್ಡಿನ ಬಗ್ಗೆ ಜುಲೈ ತಿಂಗಳು ಏನು ಬರ್ತಾ ಇದೆ ಅನ್ನೋದು ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀ ಕೃಷ್ಣ ವೆಲ್ತ್. ಮೈ ಗಾಡ್, ಓಕೆ. ಓಕೆ, ಸೊ ನೀವು ಏನೋ, ನೀವಾಗಿರ್ಬೋದು, ನಿಮ್ಮ ಪರಿವಾರ ಆಗಿರ್ಬೋದು, ನಿಮ್ಮ ಬಗ್ಗೆ ಏನೋ ಒಂದು ವಿಷಸ್ನ ಮಾಡ್ಕೊಂಡಿದ್ರು, ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು, ಪ್ರಾಪರ್ಟಿ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಅದು ಯಾವುದೇ ಒಂದು ರೀತಿಯಲ್ಲಿ ಆಗಿರ್ಬೋದು, ಅದು ನಿಮಗೆ ಜುಲೈ ತಿಂಗಳಲ್ಲಿ ವಿಷಸ್ ಫುಲ್ಫಿಲ್ ಆಗ್ತಾ ಇದೆ. ಬಟ್ ಕೆಲವೊಂದು ದುಡ್ಡನ್ನು ಪಡೆಯೋಕ್ಕೆ ಅಥವಾ ಪ್ರಾಪರ್ಟಿನ ಪಡೆಯೋಕ್ಕೆ ಅಥವಾ ಯಾರಿಂದನೋ ಏನೋ ಒಂದು ಫೇವರ್ ಪಡೆಯೋದಕ್ಕೆ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ಕಮ್ಮಿ ಮಾಡ್ಕೊಬೇಡಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಕಮ್ಮಿ ಮಾಡ್ಕೊಬೇಡಿ. ಬಿಕಾಸ್ ಆ ಒಂದು ಪ್ರಾಪರ್ಟಿ ಆಗಿರ್ಬೋದು, ದುಡ್ಡಾಗಿರ್ಬೋದು, ಅಥವಾ ಆಪರ್ಚುನಿಟಿ ಆಗಿರ್ಬೋದು, ಅದರ ಹಕ್ಕು ನಿಮಗಿದೆ. ಓಕೆ, ಸೊ ನೀವು ಅದರ ಹಕ್ಕುದಾರರಾಗಿರೋದ್ರಿಂದ ನೀವು ಯಾರಿಗೂ ಗೋಗರಿಯೋ ಅವಶ್ಯಕತೆ ಇಲ್ಲ. ಸೊ ಅದು ನಿಮ್ಮದಾಗಿರೋದ್ರಿಂದ ದಯವಿಟ್ಟು ನಿಮ್ಮನ್ನು ನೀವು ಬೇರೆಯವರ ಮುಂದೆ ಕಮ್ಮಿ ಅನ್ನಿಸ್ಬೇಡಿ, ಆಯಿತಾ? ನೀವು ಯಾವುದೇ ರೀತಿಯಲ್ಲೂ ಕಮ್ಮಿ ಇಲ್ಲ. ಓಕೆ, ಸೊ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ದಯವಿಟ್ಟು ದುಡ್ಡು ಸಿಗತ್ತೆ ಅಥವಾ ನಾನು ಇದನ್ನು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಅದು ಸಿಗತ್ತೆ, ಅದನ್ನೆಲ್ಲ ನೀವು ಕಟ್ ಆಫ್ ಮಾಡಬೇಕಾಗಿದೆ. ಆ್ಯಂಡ್ ಅದನ್ನು ನೀವು ಮಾಡಿದ್ರಿ ಅಂದರೆ ಖಂಡಿತ ಬ್ರೆಡ್ ಬರ್ತಾ ಇದೆ. ಸೊ ಪೀರಿಯಡ್ ಆಫ್ ಪ್ರಾಸ್ಪೆರಿಟಿ ಆ್ಯಂಡ್ ಅಬಂಡೆನ್ಸ್ ಖಂಡಿತ ನಿಮಗೆ ಊಟಕ್ಕಾಗಿರ್ಬೋದು, ಬಟ್ಟೆಗಾಗಿರ್ಬೋದು, ದುಡ್ಡಿಗಾಗಿರ್ಬೋದು, ಯಾವುದೇ ಕುಂದುಕೊರತೆ ಇಲ್ಲದಂಗೆ ದೇವರು ನೋಡ್ಕೊತಾ ಇದ್ದಾರೆ. ಓಕೆ, ಸೊ ಹ್ಯಾಪಿನೆಸ್ ಇಸ್ ಪರ್ಸ್ನಲ್. ಸೊ ಹ್ಯಾಪಿನೆಸ್ ನಿಮಗೆ ಎಲ್ಲಿದೆ ಅನ್ನೋದು ಬೇರೆಯವ್ರ ಥರ ಹ್ಯಾಪಿನೆಸ್ ಇರುತ್ತೆ. ಸೊ ನಿಮ್ಮ ಖುಷಿಯ ಒಂದು ವಾತಾವರಣ ಹೇಗಿರುತ್ತೆ, ನಿಮ್ಮ ಹ್ಯಾಪಿನೆಸ್ ಏನಿದೆ ಜುಲೈ ತಿಂಗಳು ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀ ಕೃಷ್ಣ ಹ್ಯಾಪಿನೆಸ್. ಮೈ ಗಾಡ್, ಗೋಲ್ಡ್ ಫಿಶ್. ಡಬಲ್ ಕನ್ಫರ್ಮೇಷನ್. ಓಕೆ, ಸೊ ನಿಮ್ಮ ಯಾವುದೋ ಒಂದು ಸಿನ್ಸಿಯರ್ ವಿಶ್ ಗ್ರ್ಯಾಂಟೆಡ್ ಆಗ್ತಾ ಇದೆ. ಸೊ ತುಂಬ ಖುಷಿಯಾಗಿರ್ತೀರ ಅದಕ್ಕೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಮೆಟೀರಿಯಲ್ ವೆಲ್ತ್ ತುಂಬ ಜಾಸ್ತಿ ಆಗ್ತಾ ಇದೆ. ಅದರಿಂದ ನಿಮ್ಮ ಖುಷಿಯ ವಾತಾವರಣ ಇನ್ನೂ ಹೆಚ್ಚಾಗುತ್ತೆ. ನಿಮ್ಮ ಲೈಫಲ್ಲಿ ಹೊಸ ಆಪರ್ಚುನಿಟೀಸು, ಪಾಸಿಬಿಲಿಟೀಸು ಆ್ಯಂಡ್ ಪಾತ್ ಓಪನಿಂಗ್ ಆಗ್ತಾ ಇದೆ. ಓಕೆ, ಸೊ ಅದರಿಂದ ನೀವು ತುಂಬ ಖುಷಿಯಾಗಿರ್ತೀರ. ಪ್ರಾಬಬಲಿ ನೀವು ತುಂಬ ಹೊತ್ತಿನಿಂದ ಯಾವುದೋ ಒಂದ್ರಲ್ಲಿ ಸ್ಟಕ್ ಆಗಿದ್ರಿ, ಯಾರಿಂದನೂ ಸ್ಟಕ್ ಆಗಿದ್ರಿ, ಆ ಸ್ಟಕ್ ಎನರ್ಜಿ ಎಲ್ಲ ಓಪನ್ ಅಪ್ ಆಗ್ತಾ ಇದೆ. ಓಕೆ, ಸೊ ಅದರಿಂದ ನೀವು ಜುಲೈ ತಿಂಗಳಲ್ಲಿ ತುಂಬ ಖುಷಿಯಾಗಿರ್ತೀರ. ಆ್ಯಂಡ್ ಲವ್ ಎಸ್ಪೆಷಲಿ ಇಲ್ಲಿ. ಸೊ ಲವ್ ಏನೇ ಬರಬಹುದು. ಸೊ ಅದರಲ್ಲಿ ನಿಮಗೆ ಮುಂದಿನ ಒಂದು ಇದು ಬರ್ಬೋದು, ಅಥವಾ ನಿಮ್ಮ ಪ್ರಸ್ತುತದಲ್ಲಿ ಏನಾಗ್ತದೆ ಅದರ ಬರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿಗಳು ಬರ್ತಾರಾ ಅನ್ನೋದು ಕೂಡ ಇಲ್ಲಿ ಬರಬಹುದು. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀ ಕೃಷ್ಣ ದಯವಿಟ್ಟು ಲವ್ ಅನ್ನೋದಕ್ಕೆ ಫೈಲ್ ನಂಬರ್ 1 ಏನು ಬರ್ತಾ ಇದೆ ಲವ್ ಸೆಕ್ಟರಲ್ಲಿ. ಓಕೆ, ಸೊ ಬಿ ಕೇರ್ಫುಲ್, ಡು ನಾಟ್ ಟೇಕ್ ಅ ರಿಸ್ಕ್. ಇಲ್ಲಿ ಯಾರ ಬಗ್ಗೆನೋ ನೀವು ಡಿಸಿಷನ್ಸ್ನ ತೊಗೋಬೇಕು ಅಂತಿದ್ದೀರಾ ಜುಲೈ ತಿಂಗಳು. ಸೊ ತುಂಬ ಬೇಗ ನಿಮಗೆ ಒಂದು ಮೆಸೇಜ್ ಬರುತ್ತೆ, ದಯವಿಟ್ಟು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ ಅನ್ನೋದು. ಅದು ವ್ಯಕ್ತಿಗಳಾಗಿರ್ಬೋದು, ಅಥವಾ ಏನೋ ಒಂದು ರೀತಿಯಲ್ಲಿ ಯಾರ ಬಗ್ಗೆನೋ ನೀವು ಡಿಸಿಷನ್ಸ್ನ ತೊಗೋಬೇಕು ಅಂತಿದ್ದೀರೋ ಏನೋ, ಅವ್ರ ಬಗ್ಗೆ ನೀವು ಎಸ್ ಅನ್ಬೇಕು ಅಂತಿದ್ದೀರೋ ಏನೋ. ಬಿಕಾಸ್ ಫ್ಯಾಮಿಲಿ ಇಲ್ಲಿ ಮ್ಯಾಟರ್ಸ್ ಬರ್ತಾ ಇದೆ, ಇಲ್ಲೂ ಬರ್ತಾ ಇದೆ, ಇಲ್ಲೂ ಬರ್ತಾ ಇದೆ. ಓಕೆ, ಸೊ ಫ್ಯಾಮಿಲಿ ಮ್ಯಾಟರ್, ಸಾರೋ
ಅಫೇರ್ಸ್ ವಿತ್ ದ ಫ್ಯಾಮಿಲಿಗೋಸ್ಕರ ಯಾರನ್ನೂ ಒಪ್ಕೊಳ್ಳೋದು ಅಥವಾ ಫ್ಯಾಮಿಲಿ ವಿರುದ್ಧವಾಗಿ ಯಾರನ್ನೂ ಒಪ್ಕೊಳ್ಳೋದನ್ನು ಇಲ್ಲಿ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ವೆಯ್ಟ್ ಮಾಡಿ, ಯಾಕಂದರೆ ನಿಮಗೆ ಒಂದು ಮೆಸೇಜ್ ಸಿಗುತ್ತೆ. ಆ ಮೆಸೇಜಿಂದ ನೀವೇನೋ ಒಂದು ರಿಸ್ಕ್ ತಗೊಳ್ಳೋದನ್ನು ಇಲ್ಲಿ ತಡಿಬಹುದು ನೀವು. ಐ ಡೋಂಟ್ ನೋ ನಿಮ್ಮ ಒಂದು ಇದರಲ್ಲಿ ಏನಿದೆ ಅನ್ನೋದು. ಬಟ್ ಡು ನಾಟ್ ಟೇಕ್ ರಿಸ್ಕ್. ಯಾರ ಬಗ್ಗೆನೂ ರಿಸ್ಕನ್ನು ತೊಗೊಬೇಡಿ. ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಡಿಸಿಷನ್ಸ್ನ ತುಂಬ ಬೇಗ ತಗೋಬೇಡಿ. ಯಾರ್ದೊಬ್ಬರು ಒತ್ತಡ ಆಗಿರ್ಬೋದು, ಇಲ್ದಲೇ ಇರ್ಬೋದು, ಅಥವಾ ನೀವು ಅವರ ವಿರುದ್ಧವಾಗಿ ಏನೋ ಒಂದು ಡಿಸಿಷನ್ಸ್ನ ತೊಗೊಳೋದಿರ್ಬೋದು. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಬಟ್ ನಿಮಗೆ ಇಲ್ಲಿ ಗೈಡೆನ್ಸ್ ಏನಿದೆ ಅನ್ನೋದು ನೋಡೋಣ. ಆಲ್ರೆಡಿ ಗೈಡೆನ್ಸೇ ಇದು, ಬಟ್ ಲೆಟ್ ಮಿ ಸಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. You will be receiving a gift, precious gift, a fair woman, positive, negative, fair woman. Yeah, someone is going to give you a gift. ಯಾವ ಥರ ಗಿಫ್ಟ್ ಇದು? ಪ್ರಾಬಬಲಿ ನಿಮ್ಮ ಕೆಲವೊಂದು ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ಸ್ ಬರ್ತಾ ಇದೆ. ದಟ್ ಈಸ್ ಅ ಗಿಫ್ಟ್ ಫಾರ್ ಯು. ದ ನ್ಯೂಸ್ ಕಮಿಂಗ್ ಹಿಯರ್. ಪ್ರಾಬಬಲಿ ಆ ವ್ಯಕ್ತಿಯಿಂದ, ಯಾವ ವ್ಯಕ್ತಿ ಬಗ್ಗೆ ನೀವೇನೋ ಒಂದು ಡಿಸಿಷನ್ಸ್ನ ಮಾಡಬೇಕು ಅಂತಿದ್ದೀರೋ ಅಲ್ಲಿ ನೀವು ಒಂದು ಸ್ವಲ್ಪ ಪಾಸನ್ನು ಕೊಡಬೇಕಾಗತ್ತೆ. ಆ್ಯಂಡ್ ಈ ವ್ಯಕ್ತಿ ನಿಮಗೆ ಖಂಡಿತ ನಿಮಗೆ ದಾರಿನ ತೋರಿಸ್ತಾರೆ. ಓಕೆ, ಸೊ ಲೆಟ್ ಮಿ ಸಿ ಸಕ್ಸಸ್ ನಿಮಗೆ ಯಾವ ಥರ ಇದೆ ಜುಲೈಯಲ್ಲಿ. ಸಕ್ಸಸ್ ಬೇರೆ ಬೇರೆ ಥರ ಇರುತ್ತೆ. ಸೊ ನೀವಿಲ್ಲಿ ಹ್ಯಾಪಿನೆಸ್ ಕಾಲಮ್ ನೋಡಿರ್ಬೋದು, ಸೆಕ್ಟರ್ ನೋಡಿರ್ಬೋದು. ದ ಸೇಮ್ ವೇ ಸಕ್ಸಸ್ಸನ್ನು ನೋಡೋಣ ಯಾವ ಥರ ಇದೆ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ, ಸಕ್ಸಸ್. ಓ ಮೈ ಗಾಡ್, climbing towards success. Congratulations, pile number 1. Family matters, the third time. Okay, slowly but surely getting ahead. ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ ಇಲ್ಲಿ ಸಾಲ್ವ್ ಆಗ್ತಾ ಇದೆ. ಸ್ಲೋ ಆದರೂ ಸರಿ, ನಿಮ್ಮ ಲೈಫಲ್ಲಿ ನೀವು ತುಂಬ ನಂಬಿರೋ ದೈವ ಆಗಿರ್ಬೋದು, ನೀವೇ ಆಗಿರ್ಬೋದು, ನಿಮ್ಮನ್ನು ನೀವೇ ಜಾಸ್ತಿ ನಂಬ್ತಾ ಇರಬಹುದು. ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ವ್ಯಕ್ತಿತ್ವನ ಜುಲೈ ತಿಂಗಳು ಕಳ್ಕೊಬೇಡಿ. ಬಿಕಾಸ್ ನ್ಯೂಸ್ ಆಫ್ ಅ ಬರ್ತ್ ಆರ್ ಅ ನ್ಯೂ ಬಿಸ್ನೆಸ್ ಆಪರ್ಚುನಿಟಿ ಬರ್ತಾ ಇದೆ. ಓಕೆ, ಸೊ ಪೈಲ್ ನಂಬರ್ 1 ತುಂಬ ಪಾಸಿಟಿವ್ ಆಗಿದೆ. ಬಟ್ ಕೆಲವೊಂದು ಅಂಶಗಳಿದೆ, ಅದನ್ನು ನೀವು ಸರಿಯಾಗಿ ನೋಡಿಕೊಂಡ್ರೆ ಕಂಪ್ಲೀಟಾಗಿ ಜುಲೈ ತಿಂಗಳು ಇಟ್ ವಿಲ್ ಬಿ ಇನ್ ಯೋರ್ ಕಂಟ್ರೋಲ್, ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಓಕೆ, ಆ್ಯಂಡ್ ಸ್ಪಿರಿಚುಯಾಲಿಟಿ ಇಂಪಾರ್ಟೆಂಟ್ ಇದೆ, ಅದ್ರ ಕಡೆನೂ ಗಮನ ಕೊಡಿ. ಸೊ ನೋಡೋಣ ಇದರಲ್ಲಿ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ಜುಲೈ ತಿಂಗಳು ಅನ್ನೋದನ್ನು. ಓಕೆ, ನಂಬರ್ 2 ಈಸ್ ಇಂಪಾರ್ಟೆಂಟ್. ಓಕೆ, 2, 11 ಆ್ಯಂಡ್ 20, 29 ಇಂಪಾರ್ಟೆಂಟ್ ಈ ಡೇಟ್ಸ್ ಇರಬಹುದು ನಿಮಗೆ. ಆ್ಯಂಡ್ 1, ವಾವ್, ಸೊ 2 and 1 ಇಂಪಾರ್ಟೆಂಟ್ ಡೇಟ್ಸ್ ಇದೆ ನಿಮಗೆ. ಸೊ ಯಾ, ಬಟ್ ವಾಟ್ 2 and 1 ವಾಟ್? ಓಕೆ, ಕರ್ಮ. ಪ್ರಾಬಬಲಿ ನೀವು ತುಂಬ ಹುಷಾರಾಗಿರಬೇಕು. 1, 2 ಆ್ಯಂಡ್ ಈ ಥರ ಡೇಟ್ಸ್ 1, 10 ಈ ಥರ 19, 28 ಈ ಥರ ಡೇಟ್ಸಲ್ಲಿ ತುಂಬ ಹುಷಾರಾಗಿರಬೇಕು. ಆ್ಯಂಡ್ ನೀವು ಯಾರಿಗೆ ಏನು ಹೇಳ್ತೀರಾ, ಏನು ಮಾಡ್ತೀರಾ ಅನ್ನೋದು ಗಮನ ಅದ್ರ ಮೇಲೆ ಇರಲಿ. ಸೊ ತುಂಬ ಗ್ರೀಡಿ ಆಗಬೇಡಿ ಯಾವುದರ ಒಂದು ವಿಚಾರದಲ್ಲಿ. ಓಕೆ, ಸೊ ಬಿ ವೆರಿ ಕೇರ್ಫುಲ್. ಓಕೆ, ಸೊ ಸಮ್ಟೈಮ್ಸ್ ನಾವು ಏನು ಮಾಡ್ತೀವಿ ಅಂದರೆ ಯಾರಿಗೋ ಕೆಟ್ಟದಾಗಲಿ ಅಂತ ಬಯಸ್ತೀವಿ, ಬಟ್ ಅದನ್ನು ಮಾಡಕೂಡ್ದು. ಓಕೆ, ಸೊ ಬಿ ಕೇರ್ಫುಲ್. ಯಾರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ, ಏನು ಆ್ಯಕ್ಷನ್ ತೊಗೊತಾ ಇದ್ದೀರಾ, ಬಿಕಾಸ್ ಕರ್ಮ ಈಸ್ ದೇರ್. ಸೊ ಈ ಡೇಟ್ಸ್ ಒಳಗೆ ತುಂಬ ಹುಷಾರಾಗಿರಿ. ಓಕೆ, ಬಟ್ ಇದು ಬ್ಲೆಸ್ಸಿಂಗ್ಸ್ ಆಗಿ ಬರ್ತಾ ಇದೆ ಅಂದರೆ ಪ್ರಾಬಬಲಿ ನೀವು ಈ ಒಂದು ಟೈಮಲ್ಲಿ ನಿಮ್ಮ ಲೈಫಲ್ಲಿ ಯಾರೆಲ್ಲ ಕಾಸಸ್ ಇದ್ದರೂ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಆ್ಯಸ್ ಅ ಬ್ಲೆಸ್ಸಿಂಗ್ ವಿ ಕ್ಯಾನ್ ಸಿ ಹಿಯರ್ ಆ್ಯಂಡ್ ವಿತ್ ಅ ವಾರ್ನಿಂಗ್ ಆಲ್ಸೋ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಲಾಸ್ಟ್ ತನಕ ನೋಡಿ, ಲಾಸ್ಟಲ್ಲಿ ಒಂದು ರಿಚುವಲ್ ಇರುತ್ತೆ, ದಯವಿಟ್ಟು ಆ ರಿಚುವಲ್ನ ಮಿಸ್ ಮಾಡ್ಕೊಬೇಡಿ. ಓಕೆ, ನಮಸ್ತೆ, ಟೇಕ್ ಕೇರ್. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 2 ಯಾರು
ಕ್ಯಾಮ್ರಾನ ಚಾಯ್ಸ್ ಮಾಡ್ಕೊಂಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ಮ್ಯಾರೇಜ್, ಕೆರಿಯರ್, ವೆಲ್ತ್, ಹ್ಯಾಪಿನೆಸ್, ಲವ್, ಸಕ್ಸಸ್ ಏನಿದೆ ಈ ಒಂದು ಸೆಕ್ಟರಲ್ಲಿ ಜುಲೈ ತಿಂಗಳು. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ. ಫಸ್ಟ್ ನಾನು ಮ್ಯಾರೇಜಲ್ಲಿ ಸಿಂಗಲ್ಸ್ನ ನೋಡ್ತೀನಿ. ಬಿಕಾಸ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಡಿವೋರ್ಸ್ ಆಗಿ ಸಿಂಗಲ್ ಆಗಿರ್ತೀರಾ, ಅಥವಾ ಪ್ರಾಬಬಲಿ ನೀವು ಸಿಂಗಲ್ ಮ್ಯಾರೇಜಿಗೆ ಹುಡುಕ್ತಾ ಇರ್ತೀರಾ. ಸೊ ಈ ಒಂದು ಇದರಲ್ಲಿ ನಾನು ನೋಡ್ತಾ ಇದ್ದೀನಿ ನಿಟ್ಟಿನಲ್ಲಿ. ಸೊ ನೋಡೋಣ ಏನು ಬರುತ್ತಾ ಇದೆ ನಿಮಗೆ ಸಿಂಗಲ್ಸ್. ಓಕೆ, ಇನ್ ಮ್ಯಾರೇಜ್ ಮೀನ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಗುಡ್ ನ್ಯೂಸ್ ಆ್ಯಂಡ್ ಗ್ರೇಟ್ ಪ್ಯಾಷನ್. ಓಕೆ, ಸೊ ತುಂಬ ಜನಕ್ಕೆ ಇಲ್ಲಿ ಮ್ಯಾರೇಜಸ್ ಪ್ರಪೋಸಲ್ಸ್ ಬರ್ತಾ ಇದೆ. ಆ್ಯಂಡ್ ಪ್ರಾಬಬಲಿ ಮ್ಯಾರೇಜಲ್ಲಿ ಕೆಲವೊಂದು ಅಡೆತಡೆಗಳನ್ನು ದೂರ ಮಾಡ್ತಾ ಇದ್ದೀರಾ. ಬಿಕಾಸ್ ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡಿಕೊಂಡು ನೀವು ಕೆಲವೊಂದು ಬೆನಿಫಿಷಿಯಲ್ ಡಿಸಿಷನ್ಸ್ನ ಮಾಡ್ತಾ ಇದ್ದೀರಾ ಜುಲೈ ತಿಂಗಳು. ಸೊ ನಿಮ್ಮ ಇಂಟ್ಯೂಷನ್ ಹೆಲ್ಪ್ ಮಾಡ್ತಾ ಇದೆ ನಿಮಗೆ ಏನೋ ಒಂದು ಸ್ಟ್ರಾಂಗ್ ಡಿಸಿಷನ್ಸ್ನ ತಗೊಳ್ಳಿಕ್ಕೆ. ಆ್ಯಂಡ್ ತುಂಬ ಖುಷಿಯಾಗಿರ್ತೀರಾ. ಆ್ಯಂಡ್ ಒಂದು ರೊಮ್ಯಾಂಟಿಕ್ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಸೊ ಗ್ರೇಟ್ ಪ್ಯಾಷನ್ ಹಿಯರ್ ಈಸ್ ಪ್ರಾಬಬಲಿ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಾ ಆ ವ್ಯಕ್ತಿಯಿಂದ ಆನರ್ ಆ್ಯಂಡ್ ರೆಸ್ಪೆಕ್ಟ್ ತಾನಾಗೇ ಬರುತ್ತೆ. ನೀವು ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲಿ. ಓಕೆ, ಸೊ ಪ್ರಾಬಬಲಿ ನಿಮ್ಮ ಮ್ಯಾರೇಜ್ ಜುಲೈ ತಿಂಗಳಲ್ಲಿ ಆಗೋ ಸಾಧ್ಯತೆಗಳಿದೆ. ಬಟ್ ನೀವು ಒಬ್ಬ ಫ್ರೆಂಡ್ ಆಗಿರ್ಬೋದು, ಯಾರಿಂದನಾರ ಆಗಿರ್ಬೋದು, ಅಡ್ವೈಸ್ ತೊಗೋಬೇಕಾಗಿದೆ. ಓಕೆ, ಸೊ ಇಲ್ಲಿ ವೆಕೇಷನ್ಸ್ ತೊಗೋಬೇಕಾಗಿದೆ, ಜರ್ನಿ ತೊಗೊಬೇಕಾಗಿದೆ. ಸೊ ಏನಾರ ನಿಮಗೆ ಈ ವ್ಯಕ್ತಿ ಬಗ್ಗೆ ಗೊಂದಲಗಳಿದೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡ್ದಂಗೆ ಅಡ್ವೈಸ್ನ ತೊಗೊಳ್ಳಿ. ಬಿಕಾಸ್ ಆ ಅಡ್ವೈಸ್ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಸೊ ಇದು ಸಿಂಗಲ್ಸ್ಗಾಗಿತ್ತು. ಸೊ ನೋಡೋಣ ನೆಕ್ಸ್ಟು ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ. ಯಾರೆಲ್ಲ ಮದುವೆ ಆಗಿದ್ದೀರಾ, ಸೊ ನಿಮ್ಮ ಲೈಫಲ್ಲಿ ಏನಿದೆ ಸಿಚುವೇಶನ್ ಅನ್ನೋದು. ಲೈಟ್ ಹಾರ್ಟೆಡ್, ಕೇರ್ ಫ್ರೀ ಟೈಮ್, ಪ್ಯಾರೆಟ್. ಓಕೆ, ಓ ಮೈ ಗಾಡ್. ಓಕೆ, ಕ್ಲೇಮ್ ಮಾಡ್ಕೊಳ್ಳಿ. ಓಕೆ, ಐ ವಿಲ್ ಕ್ಲೇಮ್ ಇಟ್. ಸೊ ನೀವು ಕ್ಲೇಮ್ ಮಾಡ್ಕೊಳ್ಳಿ. ಓಕೆ, ಸೊ ಮ್ಯಾರೇಜ್ ಯಾರೆಲ್ಲ ಆಗಿದ್ದೀರಾ, ಪ್ರಾಬಬಲಿ ನಿಮ್ಮ ಲೈಫಲ್ಲಿ ನೀವು ತುಂಬ ಖುಷಿಯಾಗಿದ್ದೀರಾ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನೀವಾಯಿತು, ನಿಮ್ಮ ದುಡಿಮೆ ಆಯಿತು, ನಿಮ್ಮ ಒಂದು ಮನೆಯಲ್ಲಿ ಯಾರಿದ್ದಾರೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು. ಯಾರ ಬಗ್ಗೆನೂ ನೀವು ಏನೂ ಗಾಸಿಪ್ ಮಾಡ್ತಾ ಇಲ್ಲ, ನಿಮ್ಮ ಬಗ್ಗೆ ನೀವು ಖುಷಿಯಾಗಿದ್ದೀರಾ, ಆರಾಮಾಗಿದ್ದೀರಾ. ಬಟ್ ತುಂಬ ಜನ ನಿಮ್ಮ ಸೀಕ್ರೆಟ್ಸ್ ಬಗ್ಗೆ ಇಲ್ಲಿ ಗಾಸಿಪ್ ಮಾಡ್ತಾ ಇದ್ದಾರೆ. ಸೊ ಅವರನ್ನು ಗಾಸಿಪ್ ಮಾಡೋದಕ್ಕೆ ಬಿಟ್ಬಿಡಿ. ಆ್ಯಂಡ್ ಅದನ್ನು ಯಾವುದೇ ಕಾರಣಕ್ಕೂ ಅದು ಸರಿ ಇದು ಸರಿ ಇಲ್ಲ ಅನ್ನೋದಕ್ಕೆ ಹೋಗಲೇಬೇಡಿ. ಬಿಕಾಸ್ ಸಮ್ಟೈಮ್ಸ್ ನಮಗೂ ಗೊತ್ತಿರುತ್ತೆ ಕೆಲವೊಂದು ವಿಚಾರಗಳು, ಆ್ಯಂಡ್ ನಾವು ಕೂಡ ಮಾತಾಡೋದಿಲ್ಲ. ಸೊ ವಿ ಡೋಂಟ್ ಹ್ಯಾವ್ ಟು ಯಾರನ್ನೂ ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ. ಅದೇನು ಗಾಸಿಪ್ ಮಾಡ್ತಾರೋ ಮಾಡೋದಕ್ಕೆ ಬಿಟ್ಬಿಡಿ. ಬಿಕಾಸ್ ವಿ ಆರ್ ಪ್ರೊಟೆಕ್ಟೆಡ್. ಕಾಬ್ ವೆಬ್. ಓಕೆ, ಸೊ ನಾನು ಇತ್ತೀಚೆಗೆ ತುಂಬ ನೋಡ್ತಿದ್ದೆ ಸ್ಪೈಡರ್ಗಳು. ಸೊ here's the answer. Protected from negative forces beyond your control. ಸೊ ನೀವು, ನಿಮ್ಮ ಪರಿವಾರ, ನಿಮ್ಮ ಮಕ್ಕಳು ಪ್ರೊಟೆಕ್ಟೆಡ್ ಇದ್ದೀರಾ. ಸೊ ಯಾರೇನು ಸೀಕ್ರೆಟ್ಸ್ನ ಗಾಸಿಪ್ ಮಾಡ್ತಾರೋ ಮಾಡ್ಕೊಳ್ಳಿ, ಬಿಟ್ಟಾಕಿ. ಓಕೆ, ಸೊ ಆಲ್ ದಿ ಬೆಸ್ಟ್ ನಿಮಗೆ. ಸೊ ನೈಸ್. ಕೆರಿಯರ್ ನೋಡೋಣ. ಸೊ ಕೆರಿಯರಲ್ಲಿ ನೀವು ಎಜುಕೇಷನಲ್ಲಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ಸೊ ಏನೇ ಸೆಕ್ಟರ್ ಇರ್ಬೋದು. ಸೊ ಕೆರಿಯರ್ ಸೆಕ್ಟರಲ್ಲಿ ಏನಿದೆ ಅನ್ನೋದು ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ. ಕೆರಿಯರಲ್ಲಿ ಏನು ಬರ್ತಾ ಇದೆ ಜುಲೈ ತಿಂಗಳು. ಹಾರ್ಡ್ ವರ್ಕ್ ಅಹೆಡ್. ಸಕ್ಸಸ್ಫುಲಿ ಓವರ್ಕಮಿಂಗ್ ಅ ಪ್ರಾಬ್ಲಮ್. ಮೈ ಗಾಡ್, ಇನ್ ನೀಡ್ ಆಫ್ ಹೆಲ್ಪ್, ಅಸಿಸ್ಟೆನ್ಸ್ ಆ್ಯಂಡ್ ಗೈಡೆನ್ಸ್. ಕೆರಿಯರಲ್ಲಿ, ಜಾಬಲ್ಲಿ, ಬಿಸ್ನೆಸ್ಸಲ್ಲಿ ನಿಮಗೆ ಗೈಡೆನ್ಸ್ ಬೇಕು ಅಂದರೆ ಖಂಡಿತ ತೊಗೊಳ್ಳಿ. ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನಿಮ್ಮ ಜಾಬನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನಿಮ್ಮ ಎಜುಕೇಷನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಗೈಡೆನ್ಸ್, ಅಸಿಸ್ಟೆನ್ಸ್ ಅವಶ್ಯಕತೆ ಇದೆ. ಓಕೆ, ಬಟ್ ಇಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ. ಆ್ಯಂಡ್ ಈ ಹಾರ್ಡ್ ವರ್ಕ್ ಖಂಡಿತ ನಿಮಗೆ ಯಾವುದೋ ಒಂದು ಪ್ರಾಬ್ಲಮಿಂದ ಹೊರಗೆ ತೆಗೆಯುತ್ತೆ. ಓಕೆ, ಸೊ ಈ ಪ್ರಾಬಬಲಿ ಕೆಲವೊಂದು ವ್ಯಕ್ತಿಗಳು ಅಥವಾ ಕೆಲವೊಂದು ಫ್ರೆಂಡ್ಸ್ಗಳಿಂದ ನಿಮಗೆ ಬಂದಿರೋ ಡಿಸಪಾಯಿಂಟ್ಮೆಂಟ್ ಆಗಿರಬಹುದು ಕೆರಿಯರ್ ವಿಚಾರದಲ್ಲಿ. ಪ್ರಾಬಬಲಿ ಇವರೆಲ್ಲೋ ಒಂದು ಕಡೆ ನಿಮ್ಮನ್ನು ಮೋಸ ಮಾಡಿರ್ಬೋದು, ಡಬಲ್ ಗೇಮ್ ಮಾಡಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಏನೋ ಒಂದು ಕೆಟ್ಟದಾಗಿ
ಪ್ಲ್ಯಾನ್ ಮಾಡಿರ್ಬೋದು. ಸೊ ಎವ್ರಿಥಿಂಗ್ ಈಸ್ ನಾಟ್ ವರ್ಕಿಂಗ್. ನಿಮ್ಮ ಹಾರ್ಡ್ ವರ್ಕ್ ನಿಮಗೋಸ್ಕರ ಎಲ್ಲವನ್ನು ಸರಿ ಮಾಡುತ್ತೆ. ಆ್ಯಂಡ್ ದಯವಿಟ್ಟು ಏನಾರ ನಿಮಗೆ ಅಸಿಸ್ಟೆನ್ಸ್ ಬೇಕು ಅಂದರೆ, ಗೈಡೆನ್ಸ್ ಬೇಕು ಅಂದರೆ ಪ್ಲೀಸ್ ಗೈಡೆನ್ಸ್ನ ತೊಗೊಂಡು ಮುಂದೆ ನಡೀರಿ. ಓಕೆ, ಸೊ ವೆಲ್ತ್ ನೋಡೋಣ. ವೆಲ್ತ್ ನಿಮ್ಮ ಫೈನಾನ್ಸಸ್ ಇರ್ಬೋದು, ಅಥವಾ ನಿಮ್ಮ ಪ್ರಾಪರ್ಟಿ ಇರ್ಬೋದು, ಅಥವಾ ನೀವೇನೋ ಒಂದಕ್ಕೋಸ್ಕರ ಕೋರ್ಟಲ್ಲಿ ದುಡ್ಡಿನಗೋಸ್ಕರ ಇದು ಮಾಡ್ತಾ ಇರ್ಬೋದು, ಪೆನ್ಷನ್ ಇರ್ಬೋದು, ಏನೇ ಇರ್ಬೋದು. ವೆಲ್ತ್ ನಿಮಗೆ ಯಾವ ಥರ ಮೆಸೇಜ್ ಬರುತ್ತೋ ಅದು ನಿಮಗೆ ಅನ್ವಯ ಆಗುತ್ತೆ. ಸಮ್ಟೈಮ್ಸ್ ವೆಲ್ತ್ ಹೆಲ್ತು ಇರುತ್ತೆ. ಓಕೆ, ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀ ಕೃಷ್ಣ, ವೆಲ್ತ್, ಪೈಲ್ ನಂಬರ್ 2, ಕ್ಯಾಮ್ರಾನ. ಮೈ ಗಾಡ್, ಗುಡ್ ಲಕ್ ಬರ್ತಾ ಇದೆ ನಿಮಗೆ. ಎಫರ್ಟ್, ಇನ್ಕ್ರೀಸ್ ದ ಎಫರ್ಟ್ ಆ್ಯಂಡ್ ಯು ಆರ್ ಹೈಲಿ ಥಾಟ್ ಆಫ್. ಸೊ ವೆಲ್ತಲ್ಲಿ ಏನು ಬರ್ತಾ ಇದೆ ಅಂದರೆ ಸಾಕಷ್ಟು ಗುಡ್ ಲಕ್ ನಿಮಗೆ ಸಾಥ್ ಕೊಡ್ತಾ ಇದೆ. ಆ್ಯಂಡ್ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟೂ ನಿಮಗೆ 100% ಅದು ವಾಪಸ್ ಬರ್ತಾ ಇದೆ. ಆ್ಯಂಡ್ ತುಂಬ ಜನ ನಿಮ್ಮನ್ನು ಅಭಿಮಾನಿಗಳು ಹುಟ್ಕೊತಾ ಇದ್ದಾರೆ. ಸೊ ಯು ಆರ್ ಆನ್ ದ ಪ್ರೋಸೆಸ್ ಆಫ್ ಬೀಯಿಂಗ್ ಅ ಸೆಲೆಬ್ರಿಟಿ. ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಮ ವೆಲ್ತ್ ಈ ಒಂದು ತಿಂಗಳು ಏನಾಗುತ್ತೆ ಅಂದರೆ, ನೀವು ಯಾವುದಕ್ಕೆಲ್ಲ ಹಂಬಲಿಸ್ತಾ ಇದ್ದೀರೋ ಗುಡ್ ಲಕ್ ನಿಮಗೆ ಸಾಥ್ ಕೊಡ್ತಾ ಇದೆ. ಆ್ಯಂಡ್ ನಿಮ್ಮ ಎಫರ್ಟ್ನ ಹಾಕ್ತಾ ಇದ್ದೀರಾ, ಆ್ಯಂಡ್ ಅಷ್ಟೇ ನಿಮಗೆ ಅಚೀವ್ಮೆಂಟ್ಸ್ ಬರ್ತಾ ಇದೆ. ಆ್ಯಂಡ್ ತುಂಬ ಜನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೇನೇನು ಬೇಕು? ಓಕೆ, ಸೊ ಎಸ್, ಸೊ ಹ್ಯಾಪಿನೆಸ್. ಬಟ್ ಅದು ಯಾವುದೇ ಒಂದು ಇದರಲ್ಲಿರಲಿ ನಿಮಗೆ ಗುಡ್ ಲಕ್ ಇದೆ ಜುಲೈ ತಿಂಗಳು. ಓಕೆ, ಹ್ಯಾಪಿನೆಸ್ಸು ಅಷ್ಟೇ. ಹ್ಯಾಪಿನೆಸ್ ತುಂಬ ಬೇರೆ ಬೇರೆ ಸೆಕ್ಟರಲ್ಲಿ ಬರುತ್ತೆ. ಸೊ ನೋಡೋಣ ಹ್ಯಾಪಿನೆಸ್ ನಿಮ್ಗೆ ಏನಿದೆ ಹ್ಯಾಪಿನೆಸ್ ಸೆಕ್ಟರಲ್ಲಿ ಅನ್ನೋದು. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀ ಕೃಷ್ಣ, ಪ್ಲೀಸ್ ಪೈಲ್ ನಂಬರ್ 2, ಹ್ಯಾಪಿನೆಸ್. ಮೈ ಗಾಡ್, ಬುಲ್. ಓಕೆ, ಸಮ್ವನ್ ಕಮಿಂಗ್ ಇನ್ ಬಿಟ್ವೀನ್, ಟೆಂಪ್ಟೇಷನ್ಸ್. ಓಕೆ, ಹಾರ್ಡ್ ವರ್ಕ್. ಓಕೆ, ಸೊ ಇಲ್ಲಿ ಹ್ಯಾಪಿನೆಸ್ಸಲ್ಲಿ ನಿಮಗೆ ತುಂಬ ಜನ ಎದುರಾಳಿಗಳು ಬರ್ತಾರೆ. ತುಂಬ ಜನ ನಿಮ್ಮನ್ನು ಟೆಂಪ್ಟ್ ಮಾಡ್ಬೋದು. ಐ ಮೀನ್, ಇದನ್ನು ಮಾಡು, ನಾನು ನಿನಗೆ ಖಂಡಿತ ಕೆಲವೊಂದನ್ನು ಮಾಡಿಕೊಡ್ತೀನಿ, ಅಥವಾ ನೀನು ನನಗೆ ನಂಬೋದಿಲ್ಲ, ಅಥವಾ ತುಂಬ ಪ್ರಾಮಿಸಿಂಗ್ ಪೀಪಲ್ ಇರ್ಬೋದು, ಅಥವಾ ತುಂಬ ಜನ ನಿಮ್ಮನ್ನು ಅವರ ಒಂದು ವ್ಯಕ್ತಿತ್ವನ ಬೇರೆ ಥರ ತೋರಿಸ್ತಾ ಇರ್ಬೋದು. ಬಟ್ ಇಲ್ಲಿ ಹ್ಯಾಪಿನೆಸ್ ಸೆಕ್ಟರಲ್ಲಿ ಅದು ಬಂದಿದೆ ಅಂದರೆ ನೀವು ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ. ಓಕೆ, ಸೊ ಪ್ರಾಬಬಲಿ ಇಲ್ಲಿ ನೀವು ತುಂಬ ಜನಕ್ಕೆ ನಿರಾಶರಾಗಿ ಮಾಡ್ತಿದ್ದೀರಾ. ಆ್ಯಂಡ್ ಏನೇ ಆದ್ರೂ ದಯವಿಟ್ಟು ನಿಮ್ಮನ್ನು ಇಲ್ಲಿ ಬಿಟ್ಕೊಡಬೇಡಿ. ಸೊ ಯಾರೇ ನಿಮ್ಮ ಗೋಲ್ಸ್ ಮಧ್ಯದಲ್ಲಿ ಬರಲಿ, ನೀನು ಇದನ್ನು ಮಾಡಬೇಡ, ಈ ಪ್ರಾಜೆಕ್ಟ್ ಚೆನ್ನಾಗಿರಲ್ಲ ನಿನಗೆ ಅಂತ ಹೇಳಿದ್ರೆ ದಯವಿಟ್ಟು ಆ ಪ್ರಾಜೆಕ್ಟ್ ತೊಗೊಳ್ಳಿ. ಬಿಕಾಸ್ ದೆನ್ ನೋ ನೀವು ಅದನ್ನು ಹ್ಯಾಂಡಲ್ ಮಾಡ್ಬೋದು ಅನ್ನೋದು. ಆ್ಯಂಡ್ ಅದೊಂದು ಎಕ್ಸಾಂಪಲ್, ಆ ಎಕ್ಸಾಂಪಲ್ ಎಲ್ಲೂ ನಿಮಗೆ ಅನ್ವಯಿಸುತ್ತೋ ಅಲ್ಲ ಹಾಕಿ. ಓಕೆ, ಸೊ ತುಂಬ ಜನ ಅದನ್ನು ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈವನ್ ನಿಮ್ಮ ಫ್ಯಾಮಿಲಿಯಲ್ಲೂ ಅಷ್ಟೇ, ಅಥವಾ ನಿಮ್ಮ ಫ್ಯಾಮಿಲಿ ಸೀಕ್ರೆಟ್ಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಳಾಗಿರ್ಬೋದು, ನಿಮ್ಮ ಎಫರ್ಟನ್ನು ನೋಡ್ದಲೇ ಇರ್ಬೋದು. ಬಟ್ ನಿಮ್ಮ ಕೆಲಸ ಕಡೆ ಗಮನ ಕೊಡಿ. ಆ್ಯಂಡ್ ದಯವಿಟ್ಟು ನಿಮ್ಮನ್ನು ನೀವೇ ಬಿಟ್ಕೊಡ್ಬೇಡಿ. ಡು ನಾಟ್ ಬ್ಯಾಕ್ ಡೌನ್ ಫ್ರಮ್ ಅಪೋಸಿಷನ್. ಶೋ ಸ್ಟ್ರೆಂತ್ ಆ್ಯಂಡ್ ಫಾರ್ಟಿಟ್ಯೂಡ್. ಓಕೆ, ಸೊ ಸ್ಟ್ರೆಂತ್ ಆ್ಯಂಡ್ ಫಾರ್ಟಿಟ್ಯೂಡ್ ಅಂದರೆ ಭಯ ಇಲ್ದಲೆ ದಯವಿಟ್ಟು ಧೈರ್ಯವಾಗಿ ಎದುರಾಳಿಗಳನ್ನು ನಿಂತು ಅವರನ್ನು ಎದುರಿಸಿ, ಖಂಡಿತ ಇವರು ಯಾರು ನಿಮಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮಿಂದಾನೇ ನಿಮಗೆ ಖುಷಿ ಸಿಗೋದು, ಹ್ಯಾಪಿನೆಸ್ ಸಿಗೋದು. ಓಕೆ, ಯು ಆರ್ ಸ್ಟ್ರಾಂಗ್, ಎವ್ರಿಥಿಂಗ್ ಈಸ್ ಹ್ಯಾಂಡಲ್ಡ್. ಓಕೆನಾ? ಸೊ ಲವ್ ನೋಡೋಣ. ಲವ್ ಯಾವುದೇ ರೀತಿ ಇರ್ಬೋದು, ಗಂಡ ಹೆಂಡತಿ ಮಧ್ಯದಲ್ಲಿ ಇರ್ಬೋದು, ಲವರ್ಸ್ ಮಧ್ಯದಲ್ಲಿ ಇರ್ಬೋದು, ಅಥವಾ ಏನು ಮೆಸೇಜ್ ಬರುತ್ತೆ ನೋಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 2 ಅವರ ಲವ್ ಸೆಕ್ಟರಲ್ಲಿ ಏನು ಬರ್ತಾ ಇದೆ. Oh my God, be aware of the greed, karma. Successful outcome to your problem. ಪ್ರೀತಿಯಲ್ಲಿ ಇಫ್ ಅಟ್ ಆಲ್ ಒಂದು ಫೀಮೇಲ್ ಫ್ರೆಂಡ್ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು,
ನಿಮಗೆ ತುಂಬ ಇಷ್ಟಪಡ್ತಾರೆ, ಅವ್ರು ನಿಮ್ಮನ್ನು ತುಂಬ ಗಿಫ್ಟ್ ಕೊಡ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ, ಅಥವಾ ನಿಮಗೆ ಅನ್ಕಂಡೀಷ್ನಲ್ ಪ್ರೀತಿ ಕೊಡ್ತಾ ಇದ್ದಾರೆ, ನೀವು ಏನು ಹೇಳಿದ್ರು ಕೊಡಿಸ್ತಾರೆ, ನೀವು ಏನು ಹೇಳಿದ್ರು ಮಾಡ್ತಾರೆ ಅಂದರೆ ದಯವಿಟ್ಟು ಅದರ ಅಡ್ವಾಂಟೇಜ್ ತೊಗೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಕೈಯಿಂದ ಕೆಲವೊಂದು ಆಗ್ತಾಯಿದ್ರೆ ದಯವಿಟ್ಟು ನೀವು ಕಷ್ಟಪಟ್ಟು ಅದನ್ನು ಪಡೀರಿ. ಬಿಕಾಸ್ ನಾವು ಯಾವಾಗ ಕಷ್ಟಪಟ್ಟು ಕೆಲವೊಂದನ್ನು ಪಡಿತೀವಿ ಅದರ ಒಂದು ರುಚಿನೇ ಬೇರೆ ಇರುತ್ತೆ. ಓಕೆ, ಸೊ ದಯವಿಟ್ಟು ಯಾರನ್ನು ಯೂಸ್ ಮಾಡ್ಕೋಬೇಡಿ. ಓಕೆ, ಸೊ ನಿಮ್ಮ ಅದು ಪ್ರೀತಿನೇ ಆಗಿರ್ಬೋದು, ಗಿಫ್ಟ್ಸೇ ಆಗಿರ್ಬೋದು, ಏನೇ ಆಗಿರ್ಬೋದು, ದಯವಿಟ್ಟು ಪ್ರೀತಿನ ಯೂಸ್ ಮಾಡ್ಕೊಬೇಡಿ ನಿಮ್ಮ ಒಂದು ವೈಯಕ್ತಿಕ ಒಂದು ಕೆಲವೊಂದನ್ನು ನಡೆಸ್ಕೊಳಕ್ಕೆ. ಓಕೆ, ಸೊ ವೆನ್ ನೀವು ಪ್ರಾಮಾಣಿಕವಾಗಿದ್ದರೆ ಖಂಡಿತ ದೇವರು ನಿಮಗೆ ಕೀ ಕೊಡ್ತಾರೆ. ಯಾವುದರ ಕೀ? ಸಕ್ಸಸ್ಫುಲ್ ಔಟ್ಕಮ್ ಟು ಯುವರ್ ಪ್ರಾಬ್ಲಮ್ಸ್. ಸೊ ನಿಮ್ಮ ಪ್ರಾಬ್ಲಮ್ಸಿಗೆ ದೇವರು ಖಂಡಿತ ಒಂದು ದಾರಿನ ತೋರಿಸ್ಕೊಡ್ತಾರೆ. ಆ್ಯಂಡ್ ಇಲ್ಲಿ ಕರ್ಮ ಕಾರ್ಡು ಇದೆ, ಹೇಸ್ಟಿಕ್. ಯು ವಿಲ್ ರೀಪ್ ವಾಟ್ ಯು ಹ್ಯಾವ್ ಸೋನ್. ಸೊ ದಯವಿಟ್ಟು ಗ್ರೀಡಿಯಾಗಬೇಡಿ. ಓಕೆ, ಅಗೇನ್ ಸೇಮ್ ಥಿಂಗ್. ಯು ವಿಲ್ ಬಿ ರಿಸೀವಿಂಗ್ ಆರ್ ಗಿವಿಂಗ್ ಅ ಪ್ರೀಷಿಯಸ್ ಗಿಫ್ಟ್. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಮ್ಮ ಹತ್ರ ದುಡ್ಡಿದ್ರೂ ದುಡ್ಡಿಲ್ಲ ಅಂತಾರೆ. ಆ್ಯಂಡ್ ಸಮ್ಟೈಮ್ಸ್ ನಮ್ಮ ಹತ್ರ ಶಕ್ತಿ ಇದೆ ಅದನ್ನು ಮಾಡೋದಕ್ಕೆ, ಆದ್ರೂ ಬೇರೆಯವ್ರ ಹತ್ರ ಮಾಡಿಸ್ತೀನಿ ಅನ್ನೋದಿರುತ್ತೆ. ಸೊ ಇದೊಂದು ರೀತಿಯಲ್ಲಿ ಒಳ್ಳೆಯ ಪ್ರವೃತ್ತಿ ಅಲ್ಲ. ಸೊ ದಯವಿಟ್ಟು ಯಾರಿಂದನೋ ಏನೋ ಒಂದು ನನಗೆ ಹೆಲ್ಪ್ ಆಗ್ತಾಯಿದೆ ಆ್ಯಂಡ್ ಅವರು ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಅಂದರೆ ಆ ಪ್ರೀತಿಯ ಅಡ್ವಾಂಟೇಜ್ ತೊಗೊಬೇಡಿ. ಯಾಕಂದರೆ ಅದು ನಿಮಗೆ ವಾಪಸ್ ಬರುತ್ತೆ. ಇನ್ನೊಬ್ಬರು ನಿಮ್ಮನ್ನು, ಯು ಗಾಟ್ ಮೀ? ಓಕೆ, ಸೊ ಪ್ಲೀಸ್ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳಿ. ಯಾವ ವ್ಯಕ್ತಿ ಒಳ್ಳೆಯವರಿದ್ದಾರೋ ನಿಮ್ಮ ಲೈಫಲ್ಲಿ ಅದನ್ನು ಉಳಿಸ್ಕೊಳ್ಳಿ, ಆಯಿತಾ? ಸೊ ನೆಕ್ಸ್ಟ್ ಇಸ್ ಸಕ್ಸಸ್. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ. ಸಕ್ಸಸ್ ಏನಿದೆ? ಪೈಲ್ ನಂಬರ್ 2, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ. ಸಕ್ಸಸ್. ಓಕೆ, ಆ್ಯನ್ ಎಕ್ಸೈಟ್ಮೆಂಟ್ ಇವೆಂಟ್. Okay, frying pan, trouble and accusation, fear, worries, tense situation. How is it a success? Time to act. Okay, so lion bandide, so bull bandide, lion bandide. See, animal kingdom is here. So even parrot, okay, parrot, spider. Okay, the message is ನಿಮ್ಮ ಲೈಫಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಟೈಮ್ಸ್ ಬರುತ್ತೆ. ಸೊ ದಟ್ ಈಸ್ ದ ಸಕ್ಸಸ್. ಸೊ ಸಕ್ಸಸ್ಸಿನ ಡಂಗುರ ಸಾರಿಸ್ತಾ ಇದ್ದೀರಾ ನೀವು. ಬಟ್ ಅದ್ರ ಜೊತೆ ತುಂಬ ಜನ ನಿಮ್ಮ ಬಗ್ಗೆ ನಿಮ್ಮನ್ನು ಒಂದು ಕಷ್ಟದಲ್ಲಿ ಸಿಕ್ಸಾಕ್ಸೋಕ್ಕೆ ಅಥವಾ ನಿಮ್ಮ ಬಗ್ಗೆ ಏನೋ ಒಂದು ಕೆಟ್ಟದಾಗಿ ಮಾತಾಡ್ತಾರೆ. ಆ್ಯಂಡ್ ಅದೊಂದು ರೀತಿಯಲ್ಲಿ ನೀವು ಭಯ ಪಡೋದಾಗಿರ್ಬೋದು, ಅದರ ಬಗ್ಗೆ ವರಿ ಮಾಡೋದಾಗಿರ್ಬೋದು, ಅಥವಾ ಈ ಟೆನ್ಷನ್ ಸಿಚುವೇಶನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಅನ್ನೋದನ್ನು ತೆಗೆದುಹಾಕಿ ಟೈಮ್ ಟು ಆ್ಯಕ್ಟ್. ಸೊ ನೀವು ಯಾವಾಗ ಆ್ಯಕ್ಷನ್ ತೊಗೊತೀರಾ ಅದರ ವಿರುದ್ಧ ನಿಮಗೆ ಖಂಡಿತ ಸಕ್ಸಸ್ ಇದೆ. ಸೊ ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ನೀವು ತಲೆ ಕೆಡ್ಸ್ಕೊಬೇಡಿ. ಬಿಕಾಸ್ ಯು ಆರ್ ಆನ್ ದ ರೈಟ್ ಪಾತ್. Okay, so you are on the right path regarding some aspect of your life. How aspect appa devare? Some stranger meeting is important. You accept a valid criticism, probably now an older man. Yeah, ಸೊ ಪ್ರಾಬಬಲಿ ಒಬ್ಬ ಓಲ್ಡರ್ ವ್ಯಕ್ತಿಯಿಂದ ಅಥವಾ ಒಬ್ಬ ಹಿರಿಯ ವ್ಯಕ್ತಿಯಿಂದ ನಿಮಗೆ ಅಡ್ವೈಸ್ ಸಿಗುತ್ತೆ. ಸೊ ಅದರಿಂದ ನೀವು ನಿಮ್ಮ ದಾರಿನ ಕರೆಕ್ಟಾಗಿ ಚಾಯ್ಸ್ ಮಾಡ್ಕೊತೀರಾ. ಸೊ ಅಡ್ವೈಸ್ ಈಸ್ ಇಂಪಾರ್ಟೆಂಟ್. ಅಗೇನ್ ಹಿಯರ್ ಅಸಿಸ್ಟೆನ್ಸ್ ಆ್ಯಂಡ್ ಗೈಡೆನ್ಸ್ ಇಂಪಾರ್ಟೆಂಟ್ ಇದೆ ನಿಮಗೆ. ಸೊ ಹೆಲ್ಪನ್ನ ತಗೊಳ್ಳೋದು ತಪ್ಪಲ್ವೇ ಅಲ್ಲ. ಸೊ ಆ ಕೃತಜ್ಞತೆ ಭಾವ ಇಟ್ಕೊತೀವಲ್ಲ ಅಷ್ಟು ಸಾಕು. ಇಟ್ ಡಸಂಟ್ ಮೀನ್ ದಟ್ ನಾವು ಯಾರ ಹತ್ರನೂ ಹೆಲ್ಪ್ ತೊಗೋಬಾರ್ದು ಅನ್ನೋದು ಏನೂ ಇಲ್ಲ. ಓಕೆ, ಸೊ ನೀವು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಒಳಗೆ ಹೋಗ್ತಾ ಇದ್ದೀರಾ. ಸೊ ಆ ಒಂದು ಪೋರ್ಟಲ್ ನಿಮಗೋಸ್ಕರ ಓಪನ್ ಅಪ್ ಆಗ್ತಾ ಇದೆ. ಯು ನೋ ವಾಟ್? ಡಾಗ್, ಆ್ಯನಿಮಲ್ ಕಿಂಗ್ಡಮ್ ಜಾಸ್ತಿ ಇದೆ ಇಲ್ಲಿಗೆ. ಪ್ರೊಟೆಕ್ಷನ್ ಫ್ರಮ್ ಅ ಪವರ್ಫುಲ್ ಫ್ರೆಂಡ್. ಸೊ ಒಬ್ಬ ಪವರ್ಫುಲ್ ಫ್ರೆಂಡಿಂದ ನಿಮಗೆ ಪ್ರೊಟೆಕ್ಷನ್ ಇದೆ. ಸೊ ಡು ನಾಟ್ ವರಿ. ಸೊ ನೋಡೋಣ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ ಅನ್ನೋದು. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪೈಲ್ ನಂಬರ್
ಎರಡೂವರೆಗೆ ಬ್ಲೆಸ್ಸಿಂಗ್ಸ್ ಏನಿದೆ. ಥ್ಯಾಂಕ್ ಯು ಮಾಮ್. ಸೊ ನಿಮ್ಮ ತಾಯಿಗೆ ಥ್ಯಾಂಕ್ಸ್ ಹೇಳಿ. ಅವರಿದ್ದಾರೋ ಇಲ್ವೋ, ಬಟ್ ತಾಯಿ ಸ್ಥಾನನ ಯಾರಿಗೆ ಕೊಟ್ಟಿದ್ದೀರೋ ಅವರಿಗೆ ಖಂಡಿತ ಥ್ಯಾಂಕ್ಸ್ ಹೇಳಿ. ಬಿಕಾಸ್ ನಿಮ್ಮ ಲೈಫಲ್ಲಿ ಅವರೇ ಒಂದು ಸ್ಟ್ರಾಂಗ್ ಪಿಲ್ಲರ್, ಒನ್ ಆಫ್ ದ ಸ್ಟ್ರಾಂಗ್ ಪಿಲ್ಲರ್. ಇಟ್ ಕ್ಯಾನ್ ಬಿ ಎನಿಬಡಿ. ಓಕೆ, ಯೋರ್ ಲವ್ ಈಸ್ ಎಂಡ್ಯೂರಿಂಗ್. ಓಕೆ, ಸೊ ನಿಮ್ಮ ಪ್ರೀತಿ ಒಂದು ಹೊಸ ಅಧ್ಯಾಯದಲ್ಲಿರುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಚೇಂಜ್ ಆಗ್ತಾ ಇದ್ದೀರಾ ಫಾರ್ ದ ಗುಡ್. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಯವಿಟ್ಟು ಲಾಸ್ಟ್ ತನಕ ನೋಡಿ ವಿಡಿಯೋನ, ಯಾಕಂದರೆ ಒಂದು ರಿಚುವಲ್ ಇದೆ. ಸೊ ರಿಚುವಲ್ನ ದಯವಿಟ್ಟು ನೋಡಿ. ಆ್ಯಂಡ್ ದೆನ್ ಇಟ್ ಈಸ್ ಬೀಯಿಂಗ್ ಬ್ಲೆಸ್ಸಿಂಗ್ ಫಾರ್ ಯು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಅಂದರೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಪೈಲ್ ನಂಬರ್ 3 ಯಾರು ಅಮೆಥಿಸ್ಟ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಇಲ್ಲಿ ಮ್ಯಾರೇಜ್ ಇದೆ, ಕೆರಿಯರ್, ವೆಲ್ತ್, ಹ್ಯಾಪಿನೆಸ್, ಲವ್, ಸಕ್ಸಸ್ ಇದೆ. ಸೊ ಈ ಸೆಕ್ಟರ್ಸಲ್ಲಿ ನಿಮಗೆ ಜುಲೈ ತಿಂಗಳು ಏನು ಪ್ರಿಡಿಕ್ಷನ್ಸ್ ಬರ್ತಾ ಇದೆ ನೋಡೋಣ. ಸೊ ಮ್ಯಾರೇಜಲ್ಲಿ ಯಾರೆಲ್ಲ ಡಿವೋರ್ಸ್ ಆಗಿದ್ದೀರಾ, ಸಿಂಗಲ್ ಇದ್ದೀರಾ, ಆ್ಯಂಡ್ ನಿಮಗೆ ಮ್ಯಾರೇಜ್ ಬಗ್ಗೆ ಪ್ಲ್ಯಾನ್ಸ್ ಇದ್ದರೆ ಅದರ ಒಂದು ರೀಡಿಂಗ್ ಫಸ್ಟ್ ತೊಗೊತೀನಿ. ಅದಾದಮೇಲೆ ಯಾರು ನಿಜವಾಗ್ಲೂ ಮ್ಯಾರೇಜಲ್ಲಿ ಇದ್ದೀರಾ ನಿಮ್ಮ ಬಗ್ಗೆ ರೀಡಿಂಗ್ ಇರುತ್ತೆ. ಓಕೆ, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ, ಪ್ಲೀಸ್ ಮ್ಯಾರೇಜ್ ಫಾರ್ ಸಿಂಗಲ್ಸ್, separated, divorces, announcement, new job, new career, opportunity and windfall. ಓಕೆ, ಸೊ ನೀವು ನಿಮ್ಮ ಮದುವೆ ಅನೌನ್ಸ್ಮೆಂಟ್ಸ್ನ ಮಾಡ್ಬೋದು. ಒಳ್ಳೆಯ ವ್ಯಕ್ತಿ ಸಿಗ್ಬೋದು ನಿಮಗೆ, ಪ್ರಾಬಬಲಿ ನಿಮ್ಮ ಜಾಬ್ ಅಥವಾ ಕೆರಿಯರ್ ಸೆಕ್ಟರಿಂದ. ಓಕೆ, ಸೊ ನೀವು ಮತ್ತು ಆ ವ್ಯಕ್ತಿ ಅದೇ ಜಾಬ್ ಇರ್ಬೋದು, ಅಥವಾ ಜಾಬ್ ರಿಲೇಟೆಡ್ ಏನೋ ಒಂದು ಮಾಡ್ತಾ ಇರಬೇಕಾದ್ರೆ ಆ ವ್ಯಕ್ತಿಯ ಭೇಟಿ ನಿಮಗಾಗಬಹುದು. ಅಥವಾ ಈ ವ್ಯಕ್ತಿಯಿಂದ ನಿಮಗೆ ಹೊಸ ಜಾಬ್ ಸಿಕ್ಕಿರುತ್ತೆ, ಪ್ರಾಬಬಲಿ ಆ ವ್ಯಕ್ತಿನ ನೀವು ಮ್ಯಾರೇಜ್ ಆಗೋ ಸಾಧ್ಯತೆಗಳಿದೆ. ಆ್ಯಂಡ್ ಮ್ಯಾರೇಜ್ ಜೊತೆ ನಿಮಗೆ ಹೊಸ ಜಾಬ್ ಅಥವಾ ಕೆರಿಯರ್ ಬರ್ತಾ ಇದೆ. ಆ್ಯಂಡ್ ಖಂಡಿತ ನಿಮ್ಮ ಮ್ಯಾರೇಜಿಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಾ ಇದೆ. ವಿಂಡ್ ಫಾಲ್ ಇದೆ, ವಿಂಡ್ ಫಾಲ್. ಓಕೆ, ಸೊ ಒಬ್ಬರು ಇಬ್ಬರು ಅಲ್ಲ, ತುಂಬ ಜನರ ಒಂದು ಜಾತಕಗಳು ಅಥವಾ ಏನೋ ಒಂದು ಬಯೋಡೇಟಾ ತುಂಬ ಜನರು ಬರುತ್ತೆ ನಿಮಗೆ. ಸೊ ಆಲ್ ದಿ ವೆರಿ ಬೆಸ್ಟ್. ಸೊ ನೆಕ್ಸ್ಟ್ ಯಾರೆಲ್ಲ ಮ್ಯಾರಿಡ್ ಇದ್ದೀರಾ? ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ. ಓಕೆ, ಸ್ಪಿಯರ್, ಗ್ರಾವೆಲ್, ಗ್ರಾಸ್ ಹಾಪರ್. ಓಕೆ, ಸೊ ತುಂಬ ಜನ ಇಲ್ಲಿ ಹಳೇ ಫೈಟು, ಆರ್ಗ್ಯುಮೆಂಟು, ಹಳೇ ಮಾತುಗಳು ಅದನ್ನೇ ಇಟ್ಕೊಂಡು ಗಂಡ ಹೆಂಡತಿ ಮಧ್ಯದಲ್ಲಿ ತುಂಬ ಡಿಸ್ಟೆನ್ಸ್ ಬಂದುಬಿಟ್ಟಿದೆ. ಓಕೆ, ಪ್ರಾಬಬಲಿ ಇಲ್ಲಿ ಇನ್ವಾಲ್ವ್ಮೆಂಟ್ ಪ್ರಾಬಬಲಿ ಕೆಲವೊಂದು ಸೀಕ್ರೆಟ್ಸ್ ಇದೆ. ಆ್ಯಂಡ್ ಈ ಸೀಕ್ರೆಟ್ಸ್ ನಿಮ್ಮ ಇಬ್ಬರ ಒಂದು ಜೀವನನ ಹಾಳು ಮಾಡಬಹುದು. ಆ್ಯಂಡ್ ತುಂಬಾ ನಾಜೂಕಾಗಿದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ಪ್ರಾಬಬಲಿ ನೀವು ಕೆಲವೊಂದರಿಂದ ಹೊರಗೆ ಬರಬೇಕು ಅಂತಿದ್ದೀರಾ. ಆ್ಯಂಡ್ ಕೆಲವರು ಹೊರಗೆ ಬರೋದಕ್ಕೆ ಬಿಡ್ತಾ ಇಲ್ಲ. ಸೊ ಲಾಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಓಕೆ, ಸೊ ಇದೊಂದು ಟೆಂಪ್ರರಿ ಸಿಚುವೇಶನ್ನು. ತುಂಬ ಬೇಗ ಈ ಸಿಚುವೇಶನ್ನು ದೂರ ಆಗ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಅಥವಾ ಏನೇ ಇರ್ಬೋದು, ಅದು ದೂರ ಆಗ್ತಾ ಇದೆ. ಅ ವಿಶ್ ಇಸ್ ಗ್ರ್ಯಾಂಟೆಡ್. ಸೊ ನಿಮ್ಮ ಮ್ಯಾರೇಜಲ್ಲಿ ನಿಮ್ಗೆ ಏನೆಲ್ಲ ವಿಶಸ್ ಇತ್ತೋ ಅದೆಲ್ಲವೂ ದೇವರು ಇಲ್ಲಿ ಗ್ರ್ಯಾಂಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಗ್ರಾಸ್ ಹಾಪರ್ ಏನು ಹೇಳ್ತಾ ಇದೆ ಅಂದರೆ, ಬ್ಯಾಲೆನ್ಸು ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಸಿಚುವೇಶನ್ನ. ಓಕೆ, ಯಾಕಂದರೆ ಈ ಸಿಚುವೇಶನ್ನು ಒಂದಕ್ಕೊಂದು ಸೇರಿ ನಿಮ್ಮನ್ನು ಎಫೆಕ್ಟ್ ಮಾಡುತ್ತೆ, ನಿಮ್ಮ ಜೀವನನ ಎಫೆಕ್ಟ್ ಮಾಡುತ್ತೆ, ನಿಮ್ಮ ಮ್ಯಾರೇಜ್ನ ಎಫೆಕ್ಟ್ ಮಾಡುತ್ತೆ. ಓಕೆ, ಸೊ ನೀವು ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂದರೆ, ರೀಕನ್ಸಿಲಿಯೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಅಂದರೆ
ನೀವು ಇದ್ರೂ ದೂರ ಇದ್ದರೆ, ಜೊತೆಗಿದ್ರೂ ದೂರ ಇದ್ದರೆ, ಅಥವಾ ನಿಮ್ಮಿಬ್ಬರ ಮಧ್ಯದಲ್ಲಿ ಡಿಫ್ರೆನ್ಸಸ್ ಇದ್ದರೆ ದಯವಿಟ್ಟು ಕೂತು ಮಾತಾಡಿ ಸರಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅಥವಾ ಏನೋ ಒಂದು ಸೀಕ್ರೆಟ್ ಇಟ್ಕೊಂಡು ನೀವು ಏನು ಅಂದ್ಕೊಂಡು ನಡೀತಿದ್ದೀರಾ ಅದು ಸುಳ್ಳೇ ಆಗಿರ್ಬೋದು. ಸೊ ಬಿ ಕೇರ್ಫುಲ್, ರೀಕನ್ಸೈಲ್ ಆಗಿ ಮಾತಾಡಿ ಸರಿ ಮಾಡ್ಕೊಳ್ಳಿ. ಓಕೆ, ದ ನೆಕ್ಸ್ಟ್ ಇಸ್ ಕೆರಿಯರ್ ಸೆಕ್ಟರ್. ಸೊ ಕೆರಿಯರಲ್ಲಿ ಎಜುಕೇಷನ್ ಇರ್ಬೋದು, ನಿಮ್ಮ ಜಾಬ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು. ಸೊ ಕೆರಿಯರ್ ಸೆಕ್ಟರಲ್ಲಿ ಏನು ಬರ್ತಾ ಇದೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸಿಟಿ ಕೃಷ್ಣ, ದಯವಿಟ್ಟು ಕೆರಿಯರಲ್ಲಿ ಏನು ಬರ್ತಾ ಇದೆ, ಪಾಯಿಂಟ್ ನಂಬರ್ 3 ಅಮೆಥಿಸ್ನ ಚಾಯ್ಸ್ ಮಾಡಿರೋರು. ಟೈಮ್ ಟು ಗೆಟ್ ಔಟ್ ಆಫ್ ಅ ಸಿಚುವೇಶನ್, ಎಗ್, ಬೋಟ್ಸ್. ಓಕೆ, ಸೊ ಕೆಲವೊಂದು ಸಿಚುವೇಶನ್ಸಿಂದ ನೀವು ಹೊರಗೆ ಬರಬೇಕಾಗಿದೆ. ಅದು ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನಿಮಗೆ ಉಸಿರುಗಟ್ತಾ ಇದೆ. ಓಕೆ, ಸೊ ಅಲ್ಲಿ ನಿಮಗೆ ಸಕ್ಸಸ್ ಇದೆ, ಸ್ಟ್ರೆಂತ್ ಇದೆ ಅಥವಾ ಇಲ್ಲ. ಓಕೆ, ಸೊ ಪ್ರಾಬಬಲಿ ಆ ಒಂದು ಕಂಫರ್ಟ್ ಝೋನಿಂದ ನೀವು ಹೊರಗೆ ಬರಬೇಕಾಗಿದೆ, ಬಿಕಾಸ್ ಯು ಆರ್ ಅಚೀವಿಂಗ್ ಅ ಲಾಟ್. ಸೊ ನಿಮ್ಮದೇ ಆದ ಒಂದು ಜೀವನನ ನೀವು ಕಟ್ಕೊಳ್ಳೋ ಶಕ್ತಿ ನಿಮಗಿದೆ, ಬಿಕಾಸ್ ನಿಮಗೆ ಗುಡ್ ಪ್ಲ್ಯಾನ್ಸ್ ಇದೆ ಆ್ಯಂಡ್ ಹಾರ್ಡ್ ವರ್ಕ್ ಮಾಡೋ ಒಂದು ಧೈರ್ಯ ಕೂಡ ಇದೆ. ಸೊ ಸಕ್ಸಸ್ ಖಂಡಿತ ನಿಮ್ಮ ಗುಡ್ ಪ್ಲ್ಯಾನ್ಸಿಂದ, ಹಾರ್ಡ್ ವರ್ಕಿಂದ ನಿಮಗೆ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ನಿಮ್ಮ ಕೆರಿಯರಲ್ಲಿ ದಯವಿಟ್ಟು ಸುಮ್ಮನೆ ಕೂರಬೇಡಿ. ಕೆಲವೊಂದು ಸಿಚುವೇಶನ್ಸ್ ನಿಮಗೆ ಸರಿ ಇಲ್ಲ ಅನಿಸಿದ್ರೆ ಅದರಿಂದ ಹೊರಗೆ ಬನ್ನಿ. ಓಕೆ, ತುಂಬ ಜನ ನಿಮ್ಮ ಅಗೇನ್ಸ್ಟ್ ಇದ್ದಾರೆ, ಅದು ಗೊತ್ತಿರೋ ವಿಚಾರನೇ. ಎಲ್ಲರೂ ಇದ್ದೇ ಇರ್ತಾರೆ, ವೈರಿಗಳು, ವೈರತ್ವನ ತೋರಿಸೋರು ತುಂಬ ಜನ ಇರ್ತಾರೆ. ಬಟ್ ದೇ ಆರ್ ವರ್ಕಿಂಗ್ ಅಗೇನ್ಸ್ಟ್ ಯು. ಬಟ್ ನಿಮ್ಮ ಸಕ್ಸಸ್ನ ಯಾರಿಂದನೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಅದರಿಂದ ನೀವು ಹೊರಗೆ ಬರಬೇಕು. ನೀವು ಹೇಗೆ ಹೊರಗೆ ಬರ್ತೀರಾ ಅಂದರೆ ವಿಕ್ಟ್ರಿ ಇನ್ ಸಮ್ ಎಂಡೇವರ್. ಸೊ ಜಸ್ಟ್ ಅವರನ್ನು ಪಕ್ಕಕ್ಕೆ ಇಡಿ, ಅವ್ರನ್ನ ತಲೆಯಲ್ಲಿ ಇಟ್ಕೊಬೇಡಿ ಜಾಸ್ತಿ. ಓಕೆ, ಆ್ಯಂಡ್ ಯಾವತ್ತೂ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ, ಬಿಕಾಸ್ ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್. ಯು ವಿಲ್ ಬಿ ಪ್ಲೇಯಿಂಗ್ ಅ ಡಿಫ್ರೆಂಟ್ ರೋಲ್. ಸೊ ನೀವು ಡಿಫ್ರೆಂಟಾಗಿ ನಿಮ್ಮನ್ನು ಪ್ರೆಸೆಂಟ್ ಮಾಡಿದ್ರೆ ಖಂಡಿತ ತಾನಾಗೆ ಸಿಚುವೇಶನ್ಸು, ವ್ಯಕ್ತಿಗಳು ಚೇಂಜ್ ಆಗ್ತಾರೆ. ಆ್ಯಂಡ್ ಯು ನೋ ವಾಟ್, ಮನಿ ಆರ್ ಪ್ರಾಪರ್ಟಿ ಥ್ರೂ ಆ್ಯನ್ ಇನ್ಹೆರಿಟೆನ್ಸ್, ವಿನ್ನಿಂಗ್ ಆ್ಯಂಡ್ ವಿಂಡ್ ಫಾಲ್. ಸೊ ಕೆರಿಯರಲ್ಲಿ ನಿಮಗೆ ಪ್ರಾಬಬಲಿ ನಿಮ್ಮ ಆ್ಯನ್ಸಿಸ್ಟರ್ ಕೆರಿಯರ್ ನಿಮಗೆ ಬರ್ಬೋದು, ಅಥವಾ ಅದರ ಥ್ರೂ ನಿಮಗೆ ದುಡ್ಡು ಬರೋದಿರ್ಬೋದು, ಪ್ರಾಪರ್ಟಿ ಬರೋದಿರ್ಬೋದು. ಸೊ ತುಂಬ ಚೆನ್ನಾಗಿ ಯು ಆರ್ ವಿನ್ನಿಂಗ್ ದೇರ್. ಓಕೆ, ಸೊ ಹತಾಶರಾಗಬೇಡಿ ಆ್ಯಂಡ್ ಡು ನಾಟ್ ಗಿವ್ ಅಪ್. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ. ಈಗ ವೆಲ್ತ್ ಸೆಕ್ಟರ್ ನೋಡೋಣ. ದಯವಿಟ್ಟು ಅವರ ವೆಲ್ತ್ ಸೆಕ್ಟರಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡೋಣ. ವೆಲ್ತ್ ಇಲ್ಲಿ ತುಂಬ ಬೇರೆ ಬೇರೆ ವಿಚಾರಗಳಲ್ಲಿ ಬರ್ಬೋದು. ದುಡ್ಡಿನ ವಿಚಾರ, ಜಾಬು, ಕೆರಿಯರು, ಹೆಲ್ತು, ಎಲ್ಲ ಥರದಲ್ಲೂ ಬರ್ಬೋದು. ಸೊ ನೋಡೋಣ ನಿಮ್ಗೆ ಏನು ಬರ್ತಾ ಇದೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸಿಟಿ ಕೃಷ್ಣ, ದಯವಿಟ್ಟು ತಿಳಿಸಿ ವೆಲ್ತಲ್ಲಿ ಏನು ಬರ್ತಾ ಇದೆ. ಈವನ್ ಅ ವಾರ್ನಿಂಗ್ ಆಲ್ಸೋ. ಓಕೆ, ಓಕೆ, ಪ್ರಾಬಬಲಿ ನಿಮಗೆ ಇಲ್ಲಿ ವೆಲ್ತ್ ಅಂದರೆ ನಿಮಗೆ ಖುಷಿ ಕೊಡೋ ವಿಚಾರ ಏನು ಅಂದರೆ, ನೀವು ಇಷ್ಟು ದಿನ ನಿಮಗೆ ಯಾರೂ ಇಲ್ಲ, ನಿಮ್ಮ ಜೊತೆ ಯಾರೂ ಇಲ್ಲ, ನನಗೆ ಸಹಕಾರ ಮಾಡೋರು ಯಾರೂ ಇಲ್ಲ, ಪ್ರೀತಿ ತೋರಿಸೋರು ಯಾರೂ ಇಲ್ಲ, ನನ್ನ ಬಗ್ಗೆ ಕೇಳೋರು ಯಾರೂ ಇಲ್ಲ ಅಂತ ಅಂದ್ಕೊತಿದ್ರೆ ಖಂಡಿತ ನಿಮ್ಮ ಲೈಫಲ್ಲಿ ಒಳ್ಳೆಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಹೂ ವಿಲ್ ಗಿವ್ ಯು ಲಾಟ್ ಆಫ್ ಲವ್, ಅಫೆಕ್ಷನ್ ಆ್ಯಂಡ್ ಕೇರ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಇನ್ನೊಂದು ವೆಲ್ತ್ ಏನಿದೆ ಅಂದರೆ ಒಂದು ಪೋರ್ಟಲ್ ಓಪನ್ ಅಪ್ ಆಗ್ತಾ ಇದೆ. ಇದು ಒಂದು ಪೋರ್ಟಲ್. ಓಕೆ, ಸೊ ನ್ಯೂ ಆಪರ್ಚುನಿಟೀಸ್, ಪಾಸಿಬಿಲಿಟೀಸ್ ಆ್ಯಂಡ್ ಪಾತ್ಸ್ ಓಪನಿಂಗ್ ಅಪ್. ಸೊ ನಿಮಗೆ ಕೆಲವೊಂದು ದಾರಿಗಳು ಏನು ಮುಚ್ಚೋಗಿದ್ವು ಅದೆಲ್ಲ ಓಪನ್ ಅಪ್ ಆಗ್ತಾ ಇದೆ. ಮೇ ಇಟ್ ಬಿ ಪರ್ಸನ್, ಮೇ ಇಟ್ ಬಿ ಜಾಬ್, ಎನಿಥಿಂಗ್ ಎಲ್ಸ್ ಫಾರ್ ದಟ್ ಮ್ಯಾಟರ್. ಓಕೆ, ಸೊ ಬಟ್ ನಿಮಗೆ ಇಲ್ಲಿ ವೆಲ್ತ್ ಏನು ಅಂದರೆ, ತುಂಬ ಜನ ನಿಮ್ಮ ಅಗೇನ್ಸ್ಟ್ ಇದ್ದಾರೆ, ಅಥವಾ ತುಂಬ ಜನ ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದಾರೆ, ಅವರೆಲ್ಲ ದೂರ ಆಗ್ತಾ ಇದ್ದಾರೆ. ಮೈ ಗಾಡ್, ಕಂಗ್ರ್ಯಾಟ್ಸ್. ಹ್ಯಾಪಿನೆಸ್. ಸೊ ಹ್ಯಾಪಿನೆಸ್ಸಲ್ಲೂ ಅಷ್ಟೇ. ಸೊ ನಿಮ್ಮ ಖುಷಿ ಏನಿದೆ ಜುಲೈ ತಿಂಗಳಲ್ಲಿ, ನಿಮ್ಮ ಹ್ಯಾಪಿನೆಸ್ ಹೆಂಗೆ ಬರ್ತಾರೆ ಅನ್ನೋದನ್ನು ನೋಡೋಣ. ಪ್ರಾಬಬಲಿ ಇಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ, ಹ್ಯಾಪಿನೆಸ್ ತಾನಾಗೆ ಬರುತ್ತೆ, ಅಥವಾ ಹ್ಯಾಪಿನೆಸ್ನ ನಾವು ಕಂಡ್ಕೋಬೇಕಾಗತ್ತೆ. ಸೊ ಆ ಒಂದು ರೂಟು ಇರುತ್ತೆ. ಸೊ ಗಮನ ಕೊಡಿ. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ, ಹ್ಯಾಪಿನೆಸ್ ಈ ಸೆಕ್ಟರಲ್ಲಿ ಏನು ನಡೀತಾ ಇದೆ. ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಇದೆ. ಡಿಸಪಾಯಿಂಟ್ಮೆಂಟ್ ಇನ್ ಸಮ್ ಅಫೇರ್. ಓಕೆ, ಸೊ ಡಾರ್ಕ್ ವುಮೆನ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್.
ಸೊ ಹ್ಯಾಪಿನೆಸ್ ಎಲ್ಲಿ ಬರುತ್ತೆ ಅಂದರೆ ನೀವು ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕಾಗುತ್ತೆ. ಬಿಕಾಸ್ ತುಂಬ ಡಿಸಪಾಯಿಂಟ್ಮೆಂಟ್ಗಳು ನೀವು ನೋಡ್ಬೋದು. ಆ್ಯಂಡ್ ಎಸ್ಪೆಷಲಿ ವಿತ್ ಅ ಡಾರ್ಕ್ ವುಮೆನ್. ಈ ವ್ಯಕ್ತಿಯ ಕಣ್ಣುಗಳು ಡಾರ್ಕ್ ಇರ್ಬೋದು, ಉಬ್ಬು ಡಾರ್ಕ್ ಇರ್ಬೋದು, ಕೂದಲು ಡಾರ್ಕ್ ಇರ್ಬೋದು, ಅಥವಾ ಕಂಪ್ಲೆಕ್ಷನ್ ಡಾರ್ಕ್ ಇರಬಹುದು. ಸೊ ಇಂಥ ವ್ಯಕ್ತಿ ಜೊತೆ ನೀವೇನಾರ ಹೊರಗೆ ಹೋದ್ರಿ, ಖುಷಿಯಾಗಿದ್ರಿ ಅಂದರೆ ಪ್ರಾಬಬಲಿ ಅಲ್ಲಿ ನಿಮಗೆ ಇವರಿಂದ ನೋವಾಗೋ ಸಾಧ್ಯತೆಗಳು ಇದೆ. ಸೊ ಇಫ್ ಅಟ್ ಆಲ್ ಈ ವ್ಯಕ್ತಿ ನಿಮಗೆ ಎಲ್ಲಾರ ಹೊರಗೆ ಕರೆದ್ರೆ ಅಥವಾ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕರೆದ್ರೆ ಅಥವಾ ಸುಮ್ಮನೆ ಮನೆಗೆ ಬರ್ತೀಯ ಅಂತ ಕೇಳಿದ್ರೆ ದಯವಿಟ್ಟು ಹೋಗೋಕ್ಕೆ ಹೋಗಬೇಡಿ. ಅಥವಾ ಯಾರೇ ಗೆಸ್ಟ್ ಬಂದ್ರೂ ಅವ್ರನ್ನ ಎಂಟರ್ಟೈನ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಈ ವ್ಯಕ್ತಿ ತುಂಬಾ ಆ್ಯರೋಗೆಂಟ್ ಇರ್ತಾರೆ ಆ್ಯಂಡ್ ಅವ್ರ ಬಗ್ಗೆನೇ ಅವರು ಹೊಗಳ್ಕೊಳ್ಳೋದು ಜಾಸ್ತಿ. ಓಕೆ, ಸಮ್ಟೈಮ್ಸ್ ಪೀಪಲ್ ಅವ್ರ ಎನರ್ಜಿ ಬಗ್ಗೆ, ಅವ್ರ ಪ್ಯೂರಿಟಿ ಬಗ್ಗೆನೇ ಹೊಗಳ್ಕೊಳ್ಳೋದು ಜಾಸ್ತಿ. ಆ್ಯಂಡ್ ನಮ್ಮ ಬಗ್ಗೆನೂ ಇರುತ್ತೆ, ಬಟ್ ಅವ್ರಿಗೆ ಕಿವಿ ಇರಲ್ಲ ಅವಾಗ, ಯುನೋ ಇಟ್ ಇಸ್ ಕ್ಲೋಸ್ಡ್. ಓಕೆ, ಸೊ ಈ ವ್ಯಕ್ತಿ ಯಾರು ನಿಮಗೆ ಅಂದರೆ ಶಿ ಈಸ್ ಅ ಫಾಕ್ಸ್. ಓಕೆ, ಸೊ ಈ ವ್ಯಕ್ತಿಯಿಂದ ಸ್ವಲ್ಪ ನೀವು ದೂರ ಏರಿ. ಓಕೆ, ನಿಮ್ಮ ಆಪರ್ಚುನಿಟೀಸ್ನ ಹಾಳು ಮಾಡ್ಬೋದು ಇವರು, ನಿಮ್ಮ ಹ್ಯಾಪಿನೆಸ್ನ ಹಾಳು ಮಾಡ್ಬೋದು ಇವರು. ಸೊ ನಿಮ್ಮ ಆಪರ್ಚುನಿಟೀಸ್ ಏನು ವೆಯ್ಟ್ ಮಾಡ್ತಾ ಇದೆ ಅದನ್ನು ಹಾಳು ಮಾಡ್ಬೋದು ಇವರು. ಸೊ ಬಿ ಕೇರ್ಫುಲ್. ಇವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂದರೆ ಜಸ್ಟ್ ಹ್ಯಾಂಡಲ್ ಹರ್ ಆ್ಯಸ್ ಅ ಫ್ರೆಂಡ್. ಸೊ ಇವರಿಗೆ ಜಾಸ್ತಿ ಪ್ರಾಮುಖ್ಯತೆಯೂ ಕೊಡಬೇಡಿ, ಜಾಸ್ತಿ ಅವರನ್ನು ತೀರಾನು ಅವರಿಂದ ನಿಮಗೇನೋ ಒಂದು ಸೆನ್ಸ್ ಆಗ್ತಾ ಇದೆ ಅಂತಲೂ ನೀವು ತೋರಿಸ್ಕೊಳಕ್ಕೆ ಹೋಗಬೇಡಿ. ಆರಾಮಾಗಿ ಅವರನ್ನು ಹ್ಯಾಂಡಲ್ ಮಾಡಿ. ಓಕೆ, ವಾಟ್ ಈಸ್ ದ ಬ್ಯಾಲೆನ್ಸ್ ಹಿಯರ್? ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಯಾವ್ದಾರ ವ್ಯಕ್ತಿ ಜೊತೆ ನಿಮಗೆ ಆರ್ಗ್ಯುಮೆಂಟ್ಸ್ ಬಂತು ಅಥವಾ ಏನಾರ ಬಂತು ಅಂದರೆ ಅಲ್ಲಿಂದ ಎದ್ದು ಹೋಗಿ. ಮೆಂಟಲಿ ಬಿ ಪ್ರಿಪೇರ್ಡ್. ಅಲ್ಲಿಂದ ಎದ್ದು ಹೋಗೋಕ್ಕೆ ಟ್ರೈ ಮಾಡಿ, ಅಥವಾ ವೆಕೇಷನ್ ತೊಗೊಳ್ಳಿ, ಎಲ್ಲಾರ ಹೋಗಿ ಬನ್ನಿ. ಓಕೆ, ಫಾರಿನ್ ಟ್ರಿಪ್ಪೇ ಮಾಡಿ ಅಂತ ಹೇಳ್ತಾ ಇಲ್ಲ, ಫಾರಿನ್ ಟ್ರಿಪ್ ಮಾಡಿದ್ರೆ ಏನೂ ತಪ್ಪಿಲ್ಲ, ಬಟ್ ಎಲ್ಲಾರ ಹೋಗಿ ಬನ್ನಿ. ಟೇಕ್ ಎ ಶಾರ್ಟ್ ಬ್ರೇಕ್. ಓಕೆ, ನೋ ಫೋನ್ಸ್ ಆರ್ ಲೋ ಫೋನ್ಸ್, no TV, no drama, nothing. Okay, just you and nature. ಅಥವಾ ಕೆಲವೊಬ್ಬರು ಒಳ್ಳೆ ಫ್ರೆಂಡ್ಸ್. ಸೊ ಲವ್ ನೋಡೋಣ. ಸೊ ಲವ್ವಲ್ಲಿ ಯಾವ ಸೆಕ್ಟರ್ ಲವ್ ಸೆಕ್ಟರಲ್ಲಿ ಏನು ಬರ್ತಾ ಇದೆ ಅನ್ನೋದು ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ ಲವ್ ಅನ್ನೋ ಸೆಕ್ಟ್ರಲ್ಲಿ ಏನು ಬರ್ತಾ ಇದೆ. ಪ್ಯಾರೆಟ್. ಓಕೆ, ಅಗೇನ್ ಜರ್ನಿ. ಸೊ ಇಲ್ಲೂ ಅಷ್ಟೇ ನಿಮ್ಮ ಮನಸ್ಥಿತಿ, ನಿಮ್ಮ ಖುಷಿ ಎಲ್ಲನೂ ನೀವು ಕಾಪಾಡ್ಕೊಬೇಕು ಅಂದರೆ ತುಂಬ ಜನ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾರೆ ಆ್ಯಂಡ್ ನಿಮ್ಮಲ್ಲಿ ಸಾಕಷ್ಟು ಗೊಂದಲಗಳನ್ನು ತಂದಿಡ್ತಾರೆ. ದಯವಿಟ್ಟು ಅದರ ಕಡೆ ಗಮನ ಕೊಡಬೇಡಿ. ನಿಮ್ಮ ಚಿಂತೆ ನಿಮ್ಮ ಬಗ್ಗೆ ಇರಬೇಕು ಹೊರತು ಬೇರೆ ಯಾರ ಬಗ್ಗೆನೂ ಅಲ್ಲ. ಸೊ ಯಾರನ್ನು ನೀವು ಪ್ರೀತಿಸ್ತಾ ಇದ್ದೀರೋ ಅಥವಾ ಯಾವ ವ್ಯಕ್ತಿಗೋಸ್ಕರ ನೀವು ಇದು ಮಾಡ್ತಾ ಇದ್ದೀರೋ ಪ್ರಾಬಲಿ ಆ ವ್ಯಕ್ತಿಯಿಂದಾನೇ ನಿಮ್ಮ ಸೀಕ್ರೆಟ್ಸ್ನ ಗಾಸಿಪ್ ಮಾಡೋದನ್ನು ನೀವು ಕೇಳಿಸ್ಕೊಬೋದು, ಅಥವಾ ಅವರು ನಿಮ್ಮ ಲೈಫಲ್ಲಿ ಸಾಕಷ್ಟು ಅಡೆತಡೆಗಳನ್ನು ಹಾಕ್ತಾ ಇರೋದನ್ನು ನೀವು ನೋಡಬಹುದು. ಓಕೆ, ಬಟ್ ಇದರಿಂದ ನೀವು ಹೇಗೆ ಹೊರಗೆ ಬರ್ತೀರಾ? ಸೇಮ್ ಹಿಯರ್. ಹ್ಯಾಪಿನೆಸ್ ಆ್ಯಂಡ್ ಲವ್ goes hand in hand. A journey either physical or mental. Take a vacation. ಎಲ್ಲಾರ ಹೋಗಿ ಬನ್ನಿ. ಟೇಕ್ ಅ ಬ್ರೇಕ್ ವಿತ್ ದಟ್ ಪರ್ಸನ್ ಆರ್ ದ ಸಿಚುವೇಶನ್. ಓಕೆನಾ? ಸಕ್ಸಸ್ ನಿಮಗೆ ಏನಿದೆ ಅನ್ನೋದನ್ನು ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ ದಯವಿಟ್ಟು ಸಕ್ಸಸ್ ಸೆಕ್ಟರಲ್ಲಿ ಏನಿದೆ? ಫೈಲ್ ನಂಬರ್ 3 ಕಂಗಾರು. ಟರ್ಕಿ. Okay, discord among friends and family, but why is it in success? ಓಕೆ, ಮೆಸೇಜ್ ಏನಿದೆ ಅಂದರೆ ಸಕ್ಸಸ್ ಇಲ್ಲಿ ತುಂಬ ಜನ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬ ಡಿಸಪಾಯಿಂಟ್ಮೆಂಟ್ ಬರಬಹುದು. ನೀವೇನೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ ಅದು ಆ ಪ್ಲ್ಯಾನ್ಸ್ ಎಲ್ಲ ಅನ್ಸಕ್ಸಸ್ಫುಲ್ ಆಗಬಹುದು. ಆ್ಯಂಡ್ ತುಂಬ ಜನ ನಿಮ್ಮ ಹತ್ರ ತುಂಬ ಸ್ಟುಪಿಡಾಗಿ ಬಿಹೇವ್ ಮಾಡ್ಬೋದು. ಬಿಕಾಸ್ ಸಮ್ಟೈಮ್ಸ್ ದೇ ನೋ ನಾವು ತುಂಬ ಹರ್ಟ್ ಇದ್ದೀವಿ ಅಥವಾ ನಮ್ಮ ಮೇಲೆ ಅವ್ರಿಗೆ ಕಂಟ್ರೋಲ್ ಇರುತ್ತೆ ಅಂತ ದೇ ವಿಲ್ ಟ್ರೀಟ್ ಯು ವೆರಿ ಬ್ಯಾಡ್ಲಿ. ತುಂಬ ಖುಷಿಯಾಗಿ ಮಾತಾಡ್ತಾರೆ ಆ್ಯಂಡ್ ದೆನ್ ದೇ ವಿಲ್ ಇಗ್ನೋರ್ ಯು. ಸೊ ಅಂಥವರಿಗೆ ದಯವಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬಿ ಯುವರ್ ಸೆಲ್ಫ್. ಡು ನಾಟ್ ಲೂಸ್ ಯುವರ್ ಪೀಸ್ ಫಾರ್ ಶಿಟ್ ಪೀಪಲ್. ಓಕೆ, ಸೊ ಸಾರಿ ಫಾರ್ ದೋಸ್ ವರ್ಡ್ಸ್, ಬಟ್ ಯಾ, mice.
ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲೂ ಕೆಲವರು ನಿಮಗೆ ನೋವುಗಳನ್ನು ಕೊಡಬಹುದು. ಪ್ರಾಬಬಲಿ ತುಂಬ ಜನ ಸ್ಟಬ್ಬನ್ ಆಗಿ ಅಗ್ರೆಸಿವ್ ಆಗಿ ನಿಮ್ಮ ಜೊತೆ ಬರ್ಬೋದು. ಯಾಕಂದರೆ ತುಂಬ ಜನ ಫ್ಯಾಮಿಲಿ ಮೆಂಬರ್ಸೇ ಪ್ಲ್ಯಾಂಟ್ ಮಾಡಿರ್ತಾರೆ, ನೀನು ಹೋಗಿಬಿಟ್ಟು ಇವಳ ಹತ್ರ ಇಂಥದ್ದು ಮಾತಾಡು, ಅವಳು ಟ್ರಿಗರ್ ಆಗ್ತಾಳೆ, ಅವಳ ಬಾಯಿಂದ ಏನೇನು ಬರುತ್ತೆ ನೋಡು ಅನ್ನೋದನ್ನು ತುಂಬ ಜನ ಮಾಡ್ತಾರೆ. ಬಟ್ ವಿ ಡೋಂಟ್ ನೋ ದೇ ಡೂ ದ್ಯಾಟ್, ಅದು ಎಕ್ಸಿಸ್ಟ್ ಆಗುತ್ತೆ ಅಂತ. ಬಟ್ ಖಂಡಿತ ಅಂಥದ್ದು ಇರುತ್ತೆ. ಸೊ ಅಂಥ ಸಿನಾರಿಯೋಸ್ ಬಂದರೆ ದಯವಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಲೀವ್ ಇಟ್. ಓಕೆ, ಯು ಶುಡ್ ಹ್ಯಾಂಡಲ್ ಇಟ್ ವೆರಿ ವೆರಿ ಶಾರ್ಪ್ಲಿ. ಓಕೆ, ಸೊ ಇವರೆಲ್ಲ ಗೋಲ್ ಓರಿಯೆಂಟೆಡ್ ಇರೋದ್ರಿಂದ ನೀವು ಆ ಟಾರ್ಗೆಟಿಗೆ ಯಾವ ಥರ ಉತ್ತರ ಕೊಡಬೇಕು. ಆ್ಯಂಡ್ ಯು ನೀಡ್ ಟು ಹ್ಯಾಂಡಲ್ ದೆಮ್ ವೆರಿ ವೆರಿ ಕೇರ್ಫುಲಿ, ಬಿಕಾಸ್ ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಈವನ್ ಯುವರ್ ಹೆಲ್ತ್ ಈಸ್ ಗೋಯಿಂಗ್ ಗುಡ್. ಮೇನ್ಲಿ ನಿಮಗೆ ಲಕ್ ಫೇವರ್ ಆಗ್ತಾ ಇದೆ, ಗ್ರೇಟ್ ಗುಡ್ ಫಾರ್ಚ್ಯೂನ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೋ ಹೇಳೋದು ಬಿಟ್ಬಿಡಿ, ನಿಮ್ಮ ಒಂದು ಲೈಫ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ದಟ್ ಈಸ್ ಬ್ರಿಂಗಿಂಗ್ ಯು ಲಾಟ್ ಆಫ್ ಸಕ್ಸಸ್. ಓಕೆ, ಬಿ ಅವೇರ್ ಆಫ್ ದ ಸೆಲ್ಫ್ ಡಿಲ್ಯೂಷನ್. ಯಾರ ಬಗ್ಗೆನೋ ಪರಿಸ್ಥಿತಿ ಬಗ್ಗೆನೋ ತುಂಬ ಕನ್ಫ್ಯೂಷನ್ಸ್ ಇದೆ ನಿಮಗೆ, ಅಥವಾ ಕೆಲವ್ರ ಬಗ್ಗೆ ತುಂಬ ಅಭಿಮಾನ ಇದೆ ನಿಮಗೆ, ಅವರಿಂದನೇ ನಿಮಗೆ ನೋವಾಗೋ ಸಾಧ್ಯತೆಗಳಿರ್ಬೋದು. ಸೊ ಬಿ ವೆರಿ ಕೇರ್ಫುಲ್. ಓಕೆನಾ? ಜಸ್ಟ್ ಅ ಸೆಕೆಂಡ್. ಓ ಮೈ ಗಾಡ್. ಓಕೆ, ಕ್ಯಾಂಡಲ್ ಸೌಂಡ್ ಬರ್ತಾ ಇರ್ಬೋದು ನಿಮಗೆ. ಸೊ ಕ್ಯಾಂಡಲ್ ಫ್ಲಿಕ್ಕರ್ ಆಗ್ತಾ ಇದೆ. ಸೊ ಪ್ರಾಬಬಲಿ ತುಂಬ ನೆಗೆಟಿವ್ ಎನರ್ಜಿ ನಿಮ್ಮ ಕಡೆ ಬರ್ತಾ ಇರ್ಬೋದು ಜುಲೈ ತಿಂಗಳು. ಬಟ್ ನೀವು ಅದನ್ನು ಹ್ಯಾಂಡಲ್ ತುಂಬ ಚೆನ್ನಾಗಿ ಮಾಡ್ತೀರಾ. ಸೊ ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಓಕೆ, ಸೊ ನೋಡೋಣ ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ ಏನಿದೆ ಅನ್ನೋಂಥನ್ನು. ಜಸ್ಟ್ ಸಿ ದ ಬ್ಲೆಸ್ಸಿಂಗ್ ಕಾರ್ಡ್ ಫುಲ್. ಆ್ಯಂಡ್ ಕೊನೆಯದಾಗಿ ಒಂದು ರಿಚುವಲ್ ಇರುತ್ತೆ, ದಯವಿಟ್ಟು ಅದನ್ನು ನೋಡಿಬಿಟ್ಟು ಹೋಗಿ. ಓಕೆ, ಇಟ್ ಈಸ್ ದ ಬ್ಲೆಸ್ಸಿಂಗ್. ಹಿಡನ್, ಏನೆಲ್ಲ ಹಿಡನ್ ಇತ್ತು ಅದರಲ್ಲಿ ಹೊರಗೆ ಬರ್ತಾ ಇದೆ. ಕ್ಲೇಮ್ ಇಟ್. ಪ್ರೊಟೆಕ್ಷನ್. ಓ ಮೈ ಗಾಡ್, ನಿಮ್ಮ ಬ್ಲೆಸ್ಸಿಂಗ್ ಇಸ್ ಪ್ರೊಟೆಕ್ಷನ್. ಸೊ ನೀವು ಪ್ರೊಟೆಕ್ಟೆಡ್ ಇರ್ತೀರ. ಬಟ್ ಯಾರ ಮೇಲೆ ಏನು ಆ್ಯಕ್ಷನ್ನ ತೊಗೊಬೇಕು, ಯಾವ ಥರ ಹ್ಯಾಂಡಲ್ ಮಾಡಬೇಕು, ದಯವಿಟ್ಟು ಡಿಲ್ಯೂಷನಲ್ಲಿ ಇರಬೇಡಿ. ಓಕೆ, ಸೊ ಇವ್ರು ಹಾಗಲ್ಲ, ಅದು ಹಾಗಲ್ಲ, ನೋ. ಕೆಲವೊಂದು ಸತಿ ಸತ್ಯ ತುಂಬಾ ಸರಳವಾಗಿ ಬರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ ನಾವು. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಫೈಲ್ ನಂಬರ್ 3. ಸೊ ಇದಾದಮೇಲೆ ಒಂದು ರಿಚುವಲ್ ಇರುತ್ತೆ, ದಯವಿಟ್ಟು ಆ ರಿಚುವಲ್ನ ನೋಡಿಬಿಟ್ಟು ಹೋಗಿ. ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್. ಗೊತ್ತಿಲ್ಲ ಯಾಕೆ ಅಂತ, ಬಟ್ ವಿಡಿಯೋ ಸ್ಟಾಪ್ ಆಯಿತು. ಸೊ ಇಟ್ಸ್ ಓಕೆ, ಯಾ ಪ್ರೊಟೆಕ್ಟೆಡ್. ತುಂಬ ಈಸಿಯಾಗಿ ನಿಮ್ಮ ಬ್ಲಾಕೇಜಸ್ ಓಪನ್ ಅಪ್ ಆಗುತ್ತೆ. ಸೊ ತಲೆ ಕೆಡ್ಸ್ಕೊಬೇಡಿ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ದೇವರು ಒಳ್ಳೇದು ಮಾಡಲಿ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್.